ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಧ್ಯಾನ ಮೂಲ ಗುರು ಮೂರ್ತಿ ಪೂಜ್ಯ ಮೂಲ ಗುರು ಪಾದ ಮಂತ್ರ ಮೂಲ ಗುರು ವಾಕ್ಯ ಮುಕ್ತಿ ಮೂಲ ಗುರು ಕೃಪಾ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ ಹಾಗೂ ಅವರ ಪ್ರತಿರೂಪಾದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸದ್ಗುರು ಮಾರ್ಥಂಡ ಸಾಬಾಯಿ ಸದ್ಗುರುಗಳ ಪಾದಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಕೈವಲ್ಯ ಪದ್ಧತಿ ಶಿವಕಾರುಣ್ಯ ಸ್ಥಳ ಭಾಳಷ್ಟು ಅದ್ಭುತವಾದಂಥ ವಿಚಾರಗಳನ್ನು ಹೇಳ್ತಾರೆ. ಕೈವಲ್ಯ ಅಂದ್ರೆ ಮುಕ್ತಿ, ಪದ್ಧತಿ ಅಂದ್ರೆ ದಾರಿ. ಮುಕ್ತಿಯನ್ನು ಪಡ್ಕೊಳ್ಬೇಕಾದ್ರೆ ಈ ಮಾರ್ಗದಲ್ಲಿ ಹೋಗುವಂಥದ್ದು ಅಂತ ಇಲ್ಲಿ ನಿಜಗೊಂಡ್ರು ಭಾಳ ವಿಶೇಷವಾಗಿ ಹೇಳ್ತಾರೆ. ಇದು ಶಿವಕಾರುಣ್ಯ ಸ್ಥಳ. ಶಿವಕಾರುಣ್ಯ ಸ್ಥಳದಲ್ಲಿ 15ನೆಯ ಪದ ನಾವು ಇವತ್ತಿನ ಆಧಾರದ ವಿಷಯ ಇಟ್ಕೊಳ್ಳೋಣ. ಇದೆ ನಿನ್ನೆ ವಿಚಾರದಲ್ಲಿ ಹಲವಾರು ವಿಚಾರಗಳನ್ನು ಭಕ್ತನಾದಂಥವನು ಕೇಳಿದ. ಇಲ್ಲಿ ಕೂಡ ಅದೇ ವಿಚಾರವನ್ನು ಹೇಳ್ತಾರೆ. ಈಗ ಮುಂದಿನ ಪದದಲ್ಲಿ ಕೂಡ ಭಕ್ತನಾದಂಥವ ಈ ಕಾಮ ಮತ್ತು ಕಾಲನ ಬಾಧೆಗಳಿಂದ ನನ್ನನ್ನು ರಕ್ಷಣೆ ಮಾಡು ಅನ್ನುವಂಥದ್ದನ್ನು ಇಲ್ಲಿ ಕೇಳ್ಕೊಳ್ತಾನೆ. ಯಾರು? ಪರಮಾತ್ಮನನ್ನು ಭಕ್ತನಾದಂಥವನು. ಈಗ್ಯಾಕೆ ಮೊದಲು ಹೇಳಿದ್ರಲ್ಲ, ಮೊದಲ ಕಾಮನ ಬಾಧೆ ಮತ್ತು ಕಾಲನ ಬಾಧೆ ಭಾಳಷ್ಟು ಐತೆ ನನಗೆ, ಅದರಿಂದ ನನ್ನನ್ನು ರಕ್ಷಣೆ ಮಾಡುವಂತ ಹಿಂದೆ ಹೇಳಿದರು. ಮತ್ತು ಈಗ ಅದನ್ನೇ ಹೇಳ್ತಾರಲ್ಲ ಅಂತ ಅಂದ್ಕೊಳ್ಳಂಗಿಲ್ಲ. ಯಾಕಂದ್ರೆ ಶ್ರೀಮನ್ ನಿಜಗೊಂಡ್ರು ತಮ್ಮ ಕೈವಲ್ಯದ ಕಡೆಯಲ್ಲಿ ಏನು ಹೇಳಿದಾರ ಗದ್ಯದಲ್ಲಿ, ಪಂಚಸ್ಥಲ, ಈ ಪಂಚಸ್ಥಲ ಪರಿಬಿಡಿದು ಜೋಡು ಗಣನೆಯನ್ನುಳ್ಳ 2 ಜೋಡು ಗಣನೆಯನ್ನುಳ್ಳ ಸ್ವರವಚನ ಸಂಗ್ರಹಂ ಪೇಳ್ವೆಂ ಅಂತ ಹೇಳಿದ್ದಾರೆ. ಅದಕ್ಕೆ ಆ ಕಾರಣದಿಂದ ಇಲ್ಲಿ ಆದರೂ ಕೂಡ ಪುನಃ ಕಾಮ ಮತ್ತು ಕಾಲನ ಬಾಧೆ ಯಾವ ರೀತಿ ಇರ್ತದೆ ಅನ್ನುವಂಥದ್ದು, ಯಾವ ರೀತಿ ಕಾಡ್ತದೆ ಅನ್ನುವಂಥದ್ದು ಶಿಷ್ಯನ ಒಂದು ವಿಚಾರವನ್ನು ಇಲ್ಲಿ ಕೂಡ ಹೇಳ್ತಾರೆ. ಯಾವ ರೀತಿ ಕೇಳ್ಕೊಳ್ತಾನೆ ಅನ್ನುವಂಥದ್ದನ್ನು ಇಲ್ಲಿ ಕೂಡ ಹೇಳ್ತಾರೆ ಅವರು. 15ನೆಯ ಪದದಲ್ಲಿ ಹೇಳ್ತಾರೆ, ಎನ್ನ ನೊಲವಿಂದ ಪಾಲಿಸು ಪಾರ್ವತೀಶ ಸನ್ನುತಾಗಮ ನಿಗಮ ನಿರ್ಜಿತ ಪಂಚಪಾಶ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಇಲ್ಲಿ ಏನು ಹೇಳ್ತಾರೆ? ಭಾಳ ವಿಶೇಷವಾಗಿ ಹೇಳ್ತಾರೆ ನೋಡ್ರಲ್ಲಿ. ಏನು ಹೇಳ್ತಾರೆ ಅಂತಂದರೆ, ಎನ್ನ ನೊಲವಿಂದ, ನನ್ನನ್ನು ಒಲವಿಂದ ಅಂದ್ರೆ ಪ್ರೀತಿಯಿಂದ ರಕ್ಷಣೆ ಮಾಡು. ಎನ್ನ ನೊಲವಿಂದ ಪಾಲಿಸು ಪಾರ್ವತೀಶ ಅಂತ ಹೇಳ್ತಾರೆ. ಈಗ ನನ್ನನ್ನು ಒಂದು ಪ್ರೀತಿಯಿಂದ ನನ್ನನ್ನು ರಕ್ಷಣೆ ಮಾಡು ತಂದೆ. ಇದು ನೋಡ್ರಿ ಎಂಥ ಒಂದು ಬೇಡಿಕೆ ಅನ್ನುವಂಥದ್ದು. ನಾವು ಶಿವಕಾರುಣ್ಯ ಸ್ಥಳದಲ್ಲಿ ನಿಜವಾದ ದುಃಖ ನಮಗೆ ಗೊತ್ತಾಗ್ತದೆ. ಇವು ಗೊತ್ತಿಲ್ಲ ನಮಗೆ. ನಾವು ಬೇಡುವಂಥ ದುಃಖಗಳು, ನಮ್ಗೆ ಬರುವಂಥ ದುಃಖಗಳು ಬೇರೆ ಅದಾವ, ನಾವು ಕೇಳುವಂಥದ್ದು ಬೇರೆ ಐತೆ. ಆದರೆ ನಿಜವಾದ ದುಃಖ ಯಾವುದು? ಕೇಳುವಂಥ ನಿಜ ಭಕ್ತನ ಬೇಡಿಕೆ ಅನ್ನುವಂಥದ್ದು ನಾವು ಶಿವಕಾರುಣ್ಯ ಸ್ಥಳದಲ್ಲಿ ನೋಡೋಕ್ಕೆ ಸಾಧ್ಯ ಆಗ್ತದೆ. ಅದು ಏನು ಹೇಳ್ತಾನೆ? ಎನ್ನನ್ನು ಒಲವಿಂದ ಪಾಲಿಸು. ಅದಕ್ಕೆ ನನ್ನನ್ನು ಪ್ರೀತಿಯಿಂದ ನೀನು ರಕ್ಷಣೆ ಮಾಡು, ನನ್ನನ್ನು ಪ್ರೀತಿಯಿಂದ ಒಲವಿನಿಂದ ನನ್ನನ್ನು ರಕ್ಷಿಸು ಅನ್ನುವಂಥ ವಿಚಾರವನ್ನು ಕೇಳ್ತಾ ಇದ್ದಾನೆ. ಭಕ್ತನಾದಂಥವನು ಪರಮಾತ್ಮನನ್ನು ಕುರಿತು ಬೇಡ್ಕೊಳ್ತಾನೆ, ಏ ಪರಮಾತ್ಮ ನನ್ನನ್ನು ಪ್ರೇಮದಿಂದ ರಕ್ಷಣೆ ಮಾಡಪ್ಪ. ಯಾಕಂದ್ರೆ ನೀನು ಪಾರ್ವತಿಗೆ ಹೆಂಗಿದೆ? ಪತಿಯಾಗಿರುವಂಥವನಿದೆ ಅಂದ್ರೆ ಶಕ್ತಿಯಿಂದ ಕೂಡಿದಂಥದ್ದು ನೀನು. ಯಾಕಂದ್ರೆ ಪಾರ್ವತಿ ಶಕ್ತಿ, ನೀನು ಶಿವ ಅಲ್ಲ, ನಿನ್ನ ಜೊತೆ ಶಕ್ತಿ ಅದಾಳ. ಅದಕ್ಕೆ ಶಕ್ತಿಯಿಂದ ಕೂಡಿಕೊಂಡಿರುವ ನೀನು. ಯಾಕಂದರೆ ಯಾವುದೇ ವ್ಯಕ್ತಿಗೆ ಆ ಶಕ್ತಿ ಇದ್ದಾಗ ಮಾತ್ರ ಯಾವುದೊಂದು ಕಾರ್ಯ ಮಾಡೋಕ್ಕೆ ಸಾಧ್ಯ ಆಗ್ತದೆ. ಆ ಶಕ್ತಿನೇ ಇರಲಿಲ್ಲ ಅಂತಂದ್ರೆ ಆತನಿಂದ ಏನಾರು ಕೆಲಸ ಆಗ್ತದೇನೋ ಅಂದ್ರೆ ಆಗಂಗಿಲ್ಲ. ಅದಕ್ಕೆ
ಯಾರಲ್ಲಿ ಶಕ್ತಿ ಇಲ್ಲವೋ ಅವನಿಂದ ಯಾವ ಕಾರ್ಯವೂ ಆಗಂಗಿಲ್ಲ. ಶಕ್ತಿ ಬೇಕೇ ಬೇಕು. ಅದರಿಂದ ನೀನು ನನ್ನನ್ನು ಪಾಲಿಸು, ರಕ್ಷಣೆ ಮಾಡು. ನೀನು ಪಾರ್ವತಿಯಿಂದ ಒಡಗೂಡಿದೆ, ಶಕ್ತಿಯಿಂದ ಕೂಡಿದತ್ತಿದ್ದೀನಿ ನೀನು. ಅದಕ್ಕೆ ನೀನು ಎಂಥವಂತಂದ್ರೆ 4 ವೇದಗಳು 4 ವೇದಗಳು ಅಂದ್ರೆ ಋಗ್ವೇದ, ಯಜುರ್ವೇದ, ಅಥರ್ವಣ ವೇದ, ಸಾಮವೇದ, ಇವು 4 ವೇದಗಳು. ಮತ್ತು ಇವೆಲ್ಲಷ್ಟು ಏನು ಮಾಡ್ತಾವಂದ್ರೆ ನಿನ್ನನ್ನು ಸ್ತುತಿ ಮಾಡ್ತಾವ. ಇವು 4 ವೇದಗಳು ಏನು ಮಾಡಕತ್ತಾವ, ನಿನ್ನನ್ನು ತೋರ್ಸಕ್ಕೆ ಹೋಗಿದ್ದಾವ, ತೋರ್ಸ್ಲಿಕ್ಕೆ ಹೊಂಟಿದ್ದಾವೆ ಇವೆಲ್ಲ. ಮತ್ತು ನಿನ್ನನ್ನು ಸ್ತೋತ್ರವನ್ನು ಮಾಡಿದಾವೆ, ನಿನ್ನ ಸ್ತೋತ್ರವನ್ನೇ ಮಾಡಿದಾವೆ ಅವು 4 ವೇದಗಳು ಕೂಡ. ಮತ್ತು ಕಾಮಿಕಾದಿ 28 ಆಗಮಗಳು 28 ಆಗಮಗಳು ಅದಾವ. ಇವು ಕೂಡ ಏನೇನು ಮಾಡಿದಾವ, ಇವು ನಿನ್ನನ್ನೇ ಕೊಂಡಾಡ್ತಾ ಇದ್ದಾವಪ್ಪ. ಮತ್ತು ನೀನು ಕ್ಲೇಶಗಳ ರೂಪದಿಂದಿದ್ದ, ನೋಡ್ರಿ, ನೀನು ಕ್ಲೇಶ ಅಂದರೆ ದುಃಖ, ಕ್ಲೇಶಗಳ ರೂಪದಿಂದಿದ್ದ ಪಂಚಪಾಶಗಳನ್ನು ಗೆದ್ದಿರುವಂಥವು ನೀನು. ಪಂಚಪಾಶಗಳು ಯಾವಂದ್ರೆ ಕ್ಲೇಶಗಳು ಅಂತ ಕೂಡ ಹೇಳ್ತಾರೆ. ಅವಿದ್ಯೆ, ಅಸ್ಮಿತೆ, ರಾಗ, ದ್ವೇಷ, ಅಭಿನಿವೇಶನ ಅಂತ ಇವು ಪಂಚಕ್ಲೇಶಗಳು, ಈ ಪಂಚಪಾಶಗಳು. ಅದಕ್ಕೆ ಈ ಪಂಚಪಾಶಗಳನ್ನು ಕೂಡ ನೀ ಗೆದ್ದಂಥವನಿದೆ. ಅಂದರೆ ಇವುಗಳಿಂದ ನೀನು ರಹಿತನಾಗಿರುವಂಥ, ನಿನಗೆ ಯಾವ ಪಂಚಪಾಶಗಳು ನಿನಗಿಲ್ಲ, ಯಾವ ದುಃಖನೂ ನಿನಗಿಲ್ಲ. ಅದಕ್ಕೆ ನೀನು ಇವುಗಳಿಂದ ಪಂಚಪಾಶಗಳಿಂದ ರಹಿತನಾಗಿರುವಂಥವು ನೀನಿದೆ. ನಾನು ಈ ಪಂಚಪಾಶಗಳಿಂದ ಕೂಡಿದಂಥವು ನಾನಿದ್ದೀನಿ. ಮತ್ತು ನಾನು ಹೆಂಗೆ ಮಾಡಲಿ, ಎಷ್ಟು ಕಷ್ಟ ಐತಿ ನನಗನ್ನೋದು ನಾನು ಹೇಳ್ತಾ ಇದ್ದೀನಿ ನಿನ್ನ ಹತ್ರ. ಅದಕ್ಕೆ ಇವು ಅವಿದ್ಯೆ, ತನ್ನನ್ನು ತಿಳಿಗೊಡದಂಗೆ ಮಾಡಿರುವಂಥದ್ದು, ತನ್ನನ್ನು ಮರೆತಿರುವಂಥದ್ದು, ಅಸ್ಮಿತೆ, ದುಃಖ, ರಾಗ, ದ್ವೇಷ, ಅಭಿನಿವೇಶನ, ಇವೆಲ್ಲವುಗಳಿಂದ ಕೂಡಿದಂಥವು ನಾನಿದ್ದೀನಿ. ಅದರಿಂದ ದೇವ ನನ್ನನ್ನು ರಕ್ಷಿಸಪ್ಪ. ನಿನಗೆ ಅಂಥ ದುಃಖ ಏನೈತೆ ಅಂತ ನೀ ಕೇಳಿದ್ರೆ, ನಿನಗೆ ಅಂಥ ದುಃಖ ಏನೈತಪ್ಪ ನಿನಗಂತ ನೀ ಕೇಳಿದಂದ್ರೆ, ನಾನು ಜೀವಿಸಿಕೊಂಡಿರುವ ಕಾಲದಲ್ಲಿ ನಾನೀಗ ಜೀವನ ಮಾಡ್ತಾ ಇದ್ದೀನಿ, ಹೌದಾ? ಈ ಜೀವನ ಮಾಡುವಂಥ ಕಾಲದಲ್ಲಿ ಕಾಮ ಕಾಡ್ತಾನೆ. ಈ ಕಾಮನ ಕಾಟ ಭಾಳ ಆಗ್ತದೆ ನನಗೆ. ಒಂದಕ್ಕರ ಸಮಾಧಾನದಿಂದ ಇರಕ್ಕೆ ಬಿಡ್ತಾನೇನೋ ಅಂದ್ರೆ ಅಲ್ಲ. ಒಂದು ಬೇಡಿಕೆ ಇರೋದು ಇನ್ನು ಮತ್ತೊಂದು ಬೇಡಿಕೆ ಕೊನೆವರೆಗೂ ಇದು ಇದು ಕೇಳ್ತಾನೆ ಹೋಗುವಂಥದ್ದು, ಅಪೇಕ್ಷೆ ಪಡ್ತಾನೆ ಹೋಗುವಂಥ ಮನಸ್ಸು. ಈತ ಒಳಗೆ ಇದ್ದುಕೊಂಡು ನನಗೆ ಎಷ್ಟೊಂದು ಕಾಟ ಕೊಡ್ತಾನೆ ಈ ಕಾಮ ಅನ್ನುವಂಥವನು. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ, ಮರಣ ಕಾಲದಲ್ಲಿ ಈತ ಕಾಲನ ಕಾಟ ಶುರುವಾಗ್ತದೆ ನನಗೆ. ಇಷ್ಟು ಆಯ್ತು ಅನ್ನೋದ್ರೆ ಅದಕ್ಕೆ ಹೇಳ್ತಾರಲ್ಲ, ಇದು ಭವಸಾಗರ ಅಂತ ಹೇಳ್ತಾರೆ. ಇಲ್ಲಿ ಇದರ ತುಂಬಾ ಕೊನೆಯವರೆಗೂ ಈ ಫಸ್ಟಿಂದ ಕೊನೆಯವರೆಗೂ ಧಮ್ಗಟ್ತಾನೆ. ಈ ಕಾಮನ ಒಂದು ಬಲಿಗೆ ಬಿದ್ದುಬಿಟ್ಟು ಒಂದಕ್ಕೂ ತೃಪ್ತಿ ಆಗಲ್ಲ. ಇಷ್ಟೆಲ್ಲ ಸಂಸಾರ ಮಾಡ್ತೀವಿ, ತೃಪ್ತಿಯಾಗ್ಯದಂತ ಯಾರೂ ಹೋಗಂಗಿಲ್ಲ. ಇನ್ನೂ ಅದು ಮಾಡಬೇಕಾಗಿತ್ತು, ಇನ್ನು ಎಲ್ಲನೂ ತೃಪ್ತಿಯಾಗ್ಯದಂದ್ರೆ ಇನ್ನೂ ನಾವು ಇರಬೇಕನ್ನುವಂಥರ ಒಂದು ಅಪೇಕ್ಷೆ ಇರ್ತದೆ. ಇನ್ನೂ ಸ್ವಲ್ಪ ದಿವಸ ಇರಬೇಕಾಗಿತ್ತು ನಾನು ಅನ್ನುವಂಥ. ಅದಕ್ಕೆ ಹುಟ್ಟಿನಿಂದ ಸಾಯೋವರೆಗೂ ತೃಪ್ತಿ ಅನ್ನುವಂಥದ್ದೇ ಇಲ್ಲ ಈ ಜೀವಕ್ಕೆ. ಯಾರಿಂದ? ಈ ಕಾಮನಿಂದ. ಕೊನೆಗಾಲದಲ್ಲೆಲ್ಲ ನಾನು ಸುಖದಿಂದ ಹೋಗ್ತೀನೇನೋ ಅಂದ್ರೆ ಅಲ್ಲಿನೂ ಇಲ್ಲ. ಯಾಕಂದ್ರೆ ಅಲ್ಲಿ ಯಮಧರ್ಮನ ಕಾಟ ಶುರುವಾಗಿಬಿಡ್ತದೆ, ಕಾಲನ ಬಾಧೆ ಶುರುವಾಗಿಬಿಡ್ತದೆ. ಮರಣ ಕಾಲದಲ್ಲಿ ಆತ ಬಂದು ಕಾಡಕ್ಕೆ ಶುರು ಮಾಡ್ತಾನೆ, ಹಲವಾರು ರೋಗಗಳನ್ನು ಹಾಕಕ್ಕೆ ಶುರು ಮಾಡ್ತಾನೆ. ನಿನ್ನೆ ಹೇಳಿದ್ರಲ್ಲ, ಮೊದಲು ರೋಗಗಳನ್ನು ಕೊಟ್ಟು ನೋಡ್ತಾನೆ, ಎಲ್ಲವನ್ನು ನೋಡಿ 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 ತನ್ನ ಕೈಯಾಗಿ ತನ್ನ ಹತೋಟಿಗೆ ತೊಗೊಂಡು ಕರ್ಕೊಂಡು ಹೋಗ್ಬಿಡ್ತಾನೆ. ಕೊನೆಗೆ ಯಾರ್ದು ಯಮನ ಒಂದು ಕಾಟ ಭಾಳ ಆಗಿಬಿಡ್ತದೆ. ಫಸ್ಟು ರೋಗಗಳನ್ನು ಒಗೆದು ನೋಡ್ತಾನೆ ಶರೀರಕ್ಕೆ, ಹೌದಲ್ಲ? ಮತ್ತು ಎಲ್ಲರಿಗೆ ಅದು ಅನುಭವ ಐತಾ ಇಲ್ಲ? ಅನುಭವ ಇರುವಂಥದ್ದೇ ವಿಚಾರಗಳು ಇಲ್ಲಿ. ಅನುಭವಕ್ಕೆ ಬರದೇ ಇರುವಂಥ ವಿಚಾರಗಳು ಯಾವೂ ಇಲ್ಲ ಇಲ್ಲಿ. ಅದಕ್ಕೆ ಈ ರೀತಿ ಕಾಡ್ತಾನೆ. ಇವರಿಬ್ಬರು ಕಾಟದಿಂದ ನಾನು ಜನನ ಮರಣ ಅನ್ನುವಂಥ ಸಂಸಾರ ದುಃಖದಲ್ಲಿ ಭಾಳ ಬಿದ್ದು ಒದ್ದಾಡ್ತಾ ಇದ್ದೀನಪ್ಪ. ಅದರಿಂದ ನನ್ನನ್ನು ರಕ್ಷಣೆ ಮಾಡು ತಂದೆ ಅಂತ ನಿಜವಾದಂಥ ದುಃಖ ಇದನ್ನು ಬೇಡ್ಕೊಳ್ತಾ ಇದ್ದಾನೆ ಪರಮಾತ್ಮನಿಗೆ. ಮತ್ತು ಈಗ ಕಾಮ ಮತ್ತು ಯಾವ ರೀತಿಯಿಂದ ಕಾಡ್ತಾನೆ ಅನ್ನುವಂಥದ್ದು ಈಗ ಮುಂದಿನ ವಿಚಾರದಲ್ಲಿ ಹೇಳ್ತಾರೆ. ಸುದತಿಯರ ಸವಿನೋಟವೆಂಬುವ ಅಲರಂಬು ಬಂದು ಹೃದಯವು ಇಮ್ಮೈಗಾಣಲು ಅಂಗಜನ ತಾಪವು ಅಂದು ಮುದವನು
ಉಡುಗಿಸುತ್ತಿದೆ. ವಿವೇಕರಹಿತನು ಒಂದು ಹದವ ನರಿಯನು, ಇದಕ್ಕೆ ನಿಮ್ಮಡಿ ಬಿಡಿದೆ ನಿಂದು ಅಂತ ಇಲ್ಲಿ ಹೇಳ್ತಾರೆ ನೋಡ್ರಿ. ಭಾಳ ವಿಶೇಷವಾಗಿ ಆತ ಕೇಳ್ಕೊಳ್ತಾನೆ, ತನಗಾದಂಥ ನೋವುಗಳನ್ನು ಹೇಳ್ಕೊಳ್ತಾ ಇದ್ದಾನೆ. ನಾವಿದು ನೋವು ಅಂತ ಹೇಳಿಲ್ಲ, ಅಂದ್ಕೊಂಡಿಲ್ಲ. ಇದು ನೋವುಗಳು ಅಂತ ಅಂದ್ಕೊಳಂಗಿಲ್ಲ. ಮತ್ತು ಇದ್ರ ಜೊತೆ ನಾವು ಜೀವನ ಮಾಡ್ತೀವಿ. ಯಾಕಂದ್ರೆ ದುಷ್ಟ್ರ ಜೊತೆನೇ ನಾವು ಜೀವನ ಮಾಡ್ತಾ ಇದ್ದೀವಿ ಅಂದರೆ ನಮಗೆ ಯಾವಾಗ ಸುಖ ಆಗ್ತದೆ ಹೇಳ್ರಿ. ಇದ್ರ ಜೊತೆನೇ ನಾವು ಹೋಗ್ತಾ ಇದ್ದೀವಿ. ಅದಕ್ಕೆ ನಿಜವಾದ ಒಂದು ಶಿಷ್ಯನಿಗೆ ಪುಣ್ಯದ ಫಲದಿಂದ, ನಿಷ್ಕಾಮದ ಪುಣ್ಯದ ಫಲದಿಂದ ಇವು ನಮ್ಮ ಜೊತೆ ಇರ್ತಾರಲ್ಲ, ಏನು ಇದು ಅದಾವಲ್ಲ, ಇವು ಕಾಮ ಕ್ರೋಧಗಳು ಇವೇನು ಅದಾವ, ಇವು ನಿಜವಾದ ಶತ್ರುಗಳು ಅಂತ ಅವಾಗ ಗೊತ್ತಾಗ್ತದೆ. ಅಲ್ಲಿ ತನಕ ಗೊತ್ತಾಗಲಿ ಇವ್ರ ಜೊತೆನೇ ನಾವು ಜೀವನ ಮಾಡ್ತೀವಿ. ಮತ್ತು ಇವರು ದುಷ್ಟರದಂತ ಗೊತ್ತಾಗಬೇಕಾದ್ರೆ ಮತ್ತು ಅದು ನಿಷ್ಕಾಮದ ಪುಣ್ಯದ ಫಲನೇ ಬೇಕು ನೋಡ್ರಿ. ಇಲ್ಲಾಂದರೆ ಇವ್ರ ಜೊತೆನೇ ಹೋಗ್ತೀವಿ, ಇವ್ರ ಜೊತೆನೇ ಸಾಯ್ತೀವಿ, ಇವ್ರ ಜೊತೆನೇ ಹುಟ್ಟುತ್ತೀವಿ, ಇವ್ರ ಜೊತೆನೇ ನಾವು ನಾವು ದುಷ್ಟರು ಫ್ರೆಂಡ್ ಮಾಡುವಂಥದ್ದು. ಅದರ ದುಷ್ಟ ಸಂಘ ಬೇಡಪ್ಪ ಅಂತಾರಲ್ಲ ಮಹಾತ್ಮರ, ದುಷ್ಟರು ಸವಾಸ ಬೇಡಪ್ಪ, ದುಷ್ಟರು ಕಂಡು ದೂರ ಇರ್ಬೇಕಂತಾರಲ್ಲ, ನಮ್ಮೊಳಗೆ ಅದರ ದುಷ್ಟರು. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರ, ಸುದತಿಯರ ಅಂದ್ರೆ ಸ್ತ್ರೀಯರ ಸವಿನೋಟವ ಅಂದ್ರೆ ಮನೋಹರವಾದ ನೋಟ, ಅಲರಂಬು ಅಂದ್ರೆ ಯಾರ್ದು ಮನ್ಮಥನ ಬಾಣಗಳು. ನಿನ್ನೆ ಹೇಳಿದ್ರಲ್ಲ, ಏನು ಅರವಿಂದ, ಅಶೋಕ, ನವಮಲ್ಲಿಕ, ಸೂತ ಮತ್ತು ನೀಲೋತ್ಪಲ ಅಂತ ಇವು ಪಂಚಬಾಣಗಳು, ಮನ್ಮಥನ ಬಾಣಗಳು. ಇದೇನಾಗ್ತದೆ ಅಂದರೆ ಮನ್ಮಥ ಸ್ತ್ರೀಯರ ಹುಬ್ಬನ್ನೇ ಧನುಸನ್ನಾಗಿ ಮಾಡ್ತಾನೆ. ಸ್ವಲ್ಪ ವರ್ಣನೆ ಮಾಡ್ತಾರೆ. ಇಲ್ಲಿ ಬರೀ ಸ್ತ್ರೀಯರ್ದ ತೊಗೊಂಡಾರೇನ್ರಿ, ಯಾಕಂದ್ರೆ ಸ್ತ್ರೀಯರಿಗೆ ದ್ವೇಷ ಮಾಡ್ತಿದ್ರೇನೋ ನಿಜಗೊಂಡ್ರೆ ಅಂತ ಅನ್ನಂಗಿಲ್ಲ. ಇಲ್ಲಿ ಸ್ತ್ರೀಗೆ ಪುರುಷನಿಗೆ ಸ್ತ್ರೀ ಎರಡನ್ನ ತೊಗೊಳ್ಬೇಕಿಲ್ಲ. ಇಲ್ಲಿ ಏನು ಹೇಳ್ತಾರ, ಮನ್ಮಥನು ಸ್ತ್ರೀಯರ ಹುಬ್ಬನ್ನೇ ಧನುಸ್ಸನ್ನಾಗಿ ಮಾಡಿ ಮೋಹದ ನೋಟವೆಂಬುವ ಹೂವಿನ ಬಾಣವನ್ನು ಬಿಡ್ತಾನೆ. ಅಲ್ಲಿ ಆ ಸ್ತ್ರೀ ಅನ್ನುವಂಥ ಒಂದು ಇದರಿಂದ ಆ ಮೋಹದ ನೋಟವನ್ನು ಹೂವಿನ ಬಾಣವನ್ನಾಗಿ ಮಾಡ್ತಾನೆ. ತನ್ನ ಬಾಣವನ್ನು ಬಿಡಬೇಕಾದಾಗ ಈ ರೀತಿ ಬಳಸ್ಕೊಳ್ತಾನೆ. ಯಾರು? ಮನ್ಮಥ. ಯೌವನದಿಂದ ಯುಕ್ತರಾದಂಥ ಸ್ತ್ರೀಯರ ಆ ಮನೋಹರವಾಗಿದ್ದ ನೋಟವೆಂಬುವ ಹೂವಿನ ಬಾಣ, ಅವರ ಒಂದು ನೋಟದ ಒಂದು ಹೂವಿನ ಬಾಣ ಯಾವಾಗ ಆ ದೇಹ ತಲುಪಿತೋ ಆವಾಗ ನೋಡ್ರಿ ದೇಹ ಇಬ್ಬಾಗ ಆಗಿಬಿಡ್ತದೆ. ಅಂದ್ರೆ ನಿಜವಾದ ಬಾಣವನ್ನು ತೊಗೊಂಡು ಹೊಡೆದಾಗ ಶರೀರದ ಈ ರಕ್ತ ಮಾಂಸದಾಗ ಸೇರಿಕೊಂಡು ಇಬ್ಬಾಗ ಆಗ್ತದೆ. ಆದ್ರೆ ಮನ್ಮಥನ ಬಾಣ ಯಾರಿಗೆ ಗೊತ್ತಾಗ್ಲಾರ್ದೇ ಒಳಗೆ ಹೋಗ್ತದೆ. ಅಂದ್ರೆ ಆ ಶರೀರ ಇಬ್ಬಾಗ ಆಗುವಂಥದ್ದು. ಅಂದ್ರೆ ಬುದ್ಧಿ ಭ್ರಮಣ ಆಗ್ತದೆ, ಮೋಹಕ್ಕೆ ಬಲಿ ಆಗ್ತಾನತ. ಯಾವಾಗ ಮನ್ಮಥನ ಬಾಣ ಆತನ ಇದರಲ್ಲಿ ಹೋಯ್ತು ಅಂತಂದಾಗ ಅವಾಗ ಏನಾಗ್ತದೆ, ಬುದ್ಧಿ ಭ್ರಮಣ ಆಗಿಬಿಡ್ತದೆ ನೋಡ್ರಿ. ಆವಾಗ ಬುದ್ಧಿಯಲ್ಲಿ ಉತ್ಪತ್ತಿಯಾದಂಥ ಮನ್ಮಥನ ತಾಪ ಏನು ಮಾಡ್ತದ, ನಿನ್ನಲ್ಲಿರುವಂಥ ಆನಂದವನ್ನೆಲ್ಲ ನಷ್ಟ ಮಾಡಿಬಿಡ್ತದೆ. ಇವತ್ತು ಅದಕ್ಕೆ ಹೆಣ್ಣು, ಹೊನ್ನು, ಮಣ್ಣು ಇವು ಮೂರಕ್ಕಾಗಿ ಜಗತ್ತು ಬಡ್ದಾಡ್ಯದ. ಈ ಮೂರಕ್ಕಾಗಿ ನರಕಕ್ಕೆ ಹೋಗ್ಯದ. ಈ ದುರಿತ ಕರ್ಮ, ಕೆಟ್ಟ ಪಾಪಗಳನ್ನು ಮಾಡಿದಂಥದ್ದು ಈ ಒಂದು ಹೆಣ್ಣು, ಹೊನ್ನು, ಮಣ್ಣು ಇವು ಮೂರು ಸಲುವಾಗಿ ಜಗತ್ತು. ಯಾಕಂದ್ರೆ ಹಂಗಿರ್ತದೆ, ಈ ಮನ್ಮಥನ ಒಂದು ಆಟ ಹಂಗಿರ್ತದೆ. ಹಾಗಾಗಿ ತನ್ನ ವಶವನ್ನು ಮಾಡ್ಕೋತಾನೆಲ್ಲ. ಇವತ್ತು ಜೈಲಿನಲ್ಲಿ ಸೇರ್ಯಾರಂದ್ರೆ ಹೆಣ್ಣಿಗಾಗಿ ಎಷ್ಟೋ ಜನ ಮಾಡಬಾರ್ದು ಕೆಲಸಗಳನ್ನು ಮಾಡ್ಯಾರ, ಇದ್ದ ಸುಖವನ್ನು ಕಳ್ಕೊಂಡಿದ್ದಾರೆ. ಇರುವಂಥ ಸುಖವನ್ನು, ಆನಂದವನ್ನು ಅದು ಮರೆಸಿ ಬಿಡುವಂಥದ್ದು, ಅದು ದುಃಖನೇ ಆಗುವಂಥದ್ದಲ್ಲಿ. ಆಗ ಮನುಷ್ಯ ಏನಾಗ್ತಾನ, ಅಲ್ಲಿ ಯಾವ ವಿವೇಕವನ್ನು ಮಾಡುವಂಥ ಒಂದು ಶಕ್ತಿಯನ್ನು ಕಳ್ಕೊಂಡ್ಬಿಡ್ತಾನೆ. ಯಾವಾಗ ಕಾಮನ ಬಾಣಕ್ಕಿಂತ ಗುರಿಯಾದ ಯಾವುದೇ ಒಂದು ಅಪೇಕ್ಷೆ ಇರುವಂಥದ್ದು, ಕಾಮನ ಬಾಣಕ್ಕಿಂತ ಯಾವಾಗ ಗುರಿಯಾದ ಆವಾಗ ಆತ ವಿವೇಕ ಶೂನ್ಯನಾಗಿಬಿಡ್ತಾನೆ. ಅಂದರೆ ಯಾವುದೇ ವಿಚಾರ ಮಾಡುವಂಥ ಶಕ್ತಿಯನ್ನು ಕಳ್ಕೊಂಡು ಬಿಡ್ತಾನೆ. ಯಾವುದು ಸರಿಯಾದ ಯಾವುದು ತಪ್ಪದನ್ನುವಂಥ ಭಾವನೆ ಹೊರಟು ಹೋಗಿಬಿಡ್ತದೆ. ಅದಕ್ಕೆ ಇವತ್ತು ಸರಿ ಇಲ್ಲ ಅಂತಂದ್ರೂ ಕೂಡ ಇವತ್ತು ಎಷ್ಟೋ ಜನದ ಕೆಟ್ಟ ಕೆಲಸಗಳನ್ನು ಮಾಡಿ ಓಡೋದು ಬಡದು ಸಾಯಿ ಓಡೋದು, ಒಬ್ಬ ಸ್ತ್ರೀ ಸಲುವಾಗಿ, ಒಂದು ಏನು ಆಸ್ತಿ ಸಲುವಾಗಿ, ಹೆಣ್ಣು ಹೊನ್ನು ಮಣ್ಣು ಅಂತ ಹೇಳ್ತಾರೆ, ಅದರ ಸಲುವಾಗಿ ಮಾಡಬಾರ್ದು ಕೆಲಸಗಳನ್ನು ಮಾಡಿ ಇವತ್ತೆಷ್ಟೋ ಜನ ಜೈಲಿಗೆ ಹೋಗಿದ್ದಾರೆ. ಯಾಕಂದ್ರೆ ಆ ರೀತಿ ಮನ್ಮಥನ ಒಂದು ವಿಚಾರ ಇರ್ತದಲ್ಲಿ. ಯಾಕಂದ್ರೆ ಆ ಪಾಪದ ಕರ್ಮಗಳನ್ನು ಮಾಡಲಿಕ್ಕೆ ಎಳಿಸ್ಬಿಡ್ತದೆ. ಏನಿದು ಮನ್ಮಥನ ಒಂದು ಬಾಧೆ ಹೆಂಗದಂದ್ರೆ ಸುಮ್ಮನೆ ಇರಕ್ಕೆ ಬಿಡಂಗಿಲ್ಲ, ಏನಾದರೂ ಒಂದು ಮಾಡಿ ಹೇಳಿಲಿಕ್ಕೆ ಶುರು ಮಾಡ್ತದೆ. ಯಾಕಂದ್ರೆ ಕಾಮಾತುರಾಣ ನ ಭಯಂ ನ ಲಜ್ಜಾ ಅಂತ ಹೇಳ್ತಾರೆ.
ಯಾವಾಗ ಇದಕ್ಕನುಸಾರವಾಗಿ ಕಾಮನ ತಾಪದಿಂದ ಕೂಡಿದಂಥ ಪುರುಷನಲ್ಲಿ ಒಂದು ಭಯ ಇರೋಂಗಿಲ್ಲ, ನಾಚಿಕೆ ಇರೋಂಗಿಲ್ಲ, ಎಲ್ಲ ಹೊರಟು ಹೋಗಿಬಿಡ್ತದೆ. ಅದನ್ನು ಪಡ್ಕೊಳ್ಬೇಕನ್ನುವಂಥ ಭಾವದಲ್ಲೇ ಆತ ಎಲ್ಲವನ್ನು ಬಿಡ್ತಾನೆ. ಆ ಕಾರಣದಿಂದ ಅದು ವಿವೇಕ ಶೂನ್ಯ ಅಂದರೆ ಬುದ್ಧಿ ಭ್ರಮಣ ಆಗಿಬಿಡ್ತದೆ. ತಾನು ಏನು ಮಾಡ್ತೀನಿ ಅನ್ನೋದು ಕೂಡ ಆತಗೆ ಗೊತ್ತಾಗಲ್ಲ. ಅದಕ್ಕೆ ದುರಿತ ಕುಲ ಬಂಧುವೆನಿಸುವ ಯೌವನ ಅಂತ ಹೇಳ್ತಾರೆ. ಯೌವನದಲ್ಲಿ ನಾನಾ ರೀತಿಯಿಂದ ಈ ಕಾಮನ ಕಾಟ ಭಾಳ ಆಗುವಂಥದ್ದು. ಅದಕ್ಕೆ ಭಕ್ತನಾದವು ಇದು ಎಂಥದಪ್ಪ, ಇದು ಏನು ನನ್ನ ಒಳಗಡೆ ಸೇರಿಬಿಟ್ಟದ ನೋಡ್ರಿ. ಈ ಭಾವ ಬರಬೇಕಾದ್ರೆ ನೀವು ಜನ್ಮಾಂತರದ ಪುಣ್ಯದ ಫಲ. ನಮಗೆ ಇವತ್ತು ಈ ದುಃಖ ಐತಪ್ಪ ಅಂತ ನಮ್ಮ ಮನಸ್ಸಿನಾಗ ಏನಾರು ಅನಿಸಿ ಇದನ್ನು ಆದಷ್ಟು ಗುರು ಮುಖಾಂತರ ತಿಳ್ಕೊಂಡು ಇದರಿಂದ ನಾವು ಬಿಟ್ಕೊಂಡು ಆ ಶಾಂತಿ ಅನ್ನುವಂಥ ಒಂದು ಇದಕ್ಕೆ ಹೋಗೋಣಪ್ಪ, ಶಾಂತಿಯ ಮುಕ್ತಿ ಅನ್ನುವಂಥ ಮಾರ್ಗಕ್ಕೆ ಹೋಗೋಣಪ್ಪ ಅಂತ ಅನ್ನುವಂಥದ್ದು ನಮ್ಮ ಭಾವದಲ್ಲಿ ಒಂದು ಸ್ವಲ್ಪ ಸುಳಿದಿತ್ತಂದ್ರೆ ನಾವು ಧನ್ಯರಂತ ಅಂದ್ಕೊಳ್ಬೇಕು. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ, ಈ ಕಾರಣದಿಂದ ಅವನು ತನ್ನ ಹಿಡಿತದಾಗ ಇಟ್ಕೊಂಡು ಬಿಟ್ಟಿದ್ದಾನೆ. ಎಷ್ಟೋ ಜನ್ಮ ತಿರುಗಾಡಿದ್ದೀವಿ ನಾವು, 84 ಲಕ್ಷ ಜೀವರಾಶಿ ಅಂತ ಹೇಳ್ತಾರೆ ಅವ್ರು. ಒಂದಲ್ಲ ಎರಡಲ್ಲ ನಾವು ಬಂದದ್ದು. ಆದ್ರೆ ಈ ಕಾಮನ ಕಾಲನ ಕೈ ಒಳಗೆ ಸಿಕ್ಕೊಂಡು ಒದ್ದಾಡ್ತಾ ಇದ್ದೀವಿ. ನಮಗಿನ್ನೂ ಅದು ಅರಿವಿಲ್ಲ. ನಮಗೆ ಯಾವುದ್ರಾಗ ನಾವು ಸಿಕ್ಕೊಂಡು ಬಿದ್ದೀವಿ ಅನ್ನೋದೇ ಅರಿವಿಲ್ಲ. ಅದಕ್ಕೆ ಮಹಾತ್ಮರು ಇವಾಗ ಈ ವಿಚಾರಗಳು ಗೊತ್ತಾಗುವಂಥದ್ದು ಯಾವುದರಿಂದ? ಪುಣ್ಯದ ಫಲದಿಂದನೇ ಗೊತ್ತಾಗುವಂಥದ್ದು. ಅದಕ್ಕೆ ಈ ಕಾರಣದಿಂದ ಅವನ ಪಾಪ ಕಾರ್ಯವನ್ನೆಲ್ಲ ಮಾಡಲಿಕ್ಕೆ ಎಳಿಸುವಂಥದ್ದು ಕಾಮನ ಒಂದು ಕಾಟ. ಈ ರೀತಿಯಿಂದ ಆಗ್ತಕ್ಕಂಥ ಕಾಮನ ತಾಪದಿಂದ ಆನಂದ ರಹಿತನಾಗಿ, ಆನಂದ ಸುಖ ಅಂತ ಯಾವುದಲ್ಲಿಲ್ಲ. ಅದಕ್ಕೆ ವಿವೇಕ ಶೂನ್ಯನಾಗಿ ನಾನು ಇರುವಂಥದ್ದಪ್ಪ, ಇದು ನನ್ನ ಅನುಭವಕ್ಕೆ ಬಂದದ ಅಂತ ಹೇಳ್ತಾನೆ ಭಕ್ತನಾದಂಥ. ಅದಕ್ಕೆ ನಿಜವಾದ ಆನಂದನೇ ನನಗೆ ಗೊತ್ತಾಗ್ತಾ ಇಲ್ಲ. ಈತನ ಕಾಟನೇ ಭಾಳ ಆಗ್ಯದ. ಒಂದಲ್ಲ ಎರಡಲ್ಲ, ಇದು ಬೇಕನ್ನೋದ್ರಾಗ ಅದು ಬೇಕನ್ನೋದ್ರಾಗ ಇದು, ಬರೀ ಇದೇ ನನ್ನ ಆ ಒಂದು ಅಪೇಕ್ಷೆ ಪಡುವಂಥ ಭಾವ ಆಗಿಬಿಟ್ಟದ. ಅದಕ್ಕೆ ಏನು ಮಾಡ್ಬೇಕನ್ನುವಂಥದ್ದು ನಾನು ತಿಳಿಲಾರ್ದಂಗೆ ಆಗಿಬಿಟ್ಟದ ನನಗೆ. ಈ ಕಾಟಕ್ಕೆ, ಕಾಮನ ಕಾಟಕ್ಕೆ ನನಗೆ ಏನು ಮಾಡ್ಬೇಕಂತ ತಿಳಿಲಾರ್ದಂಗೆ ಆಗ್ಯದ ನನಗೆ. ಅದಕ್ಕೆ ಇವತ್ತು ಇದನ್ನು ಪರಿಹಾರ ಮಾಡ್ತೀರಿ ಅಂತ ಹೇಳಿ ನಿಮ್ಮ ಪಾದಕ್ಕೆ ಬಂದು ನಾನು ಅಡು ಬಿದ್ದಿದ್ದೀನಿ, ಶರಣು ಆಗಿದ್ದೀನಿ. ನೀನು ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ. ಅದಕ್ಕೆ ನಿನ್ನ ಪಾದ ಕಮಲಗಳನ್ನು ನಾನು ಗಟ್ಟಿಯಾಗಿ ಹಿಡಿದೀನಿ. ನೋಡ್ರಿ ಎಂಥ ಬೇಡಿಕೆ. ನಾವು ಇವತ್ತೇನಾದರೂ ಪೂಜೆ ಪುರಸ್ಕಾರಗಳ ಮಾಡ್ತೀವಿ, ನಿಜವಾಗಿ ಅದಕ್ಕಿಂತ ದೊಡ್ಡ ಪೂಜೆ ಇದು. ಡೈರೆಕ್ಟೇ ಭಗವಂತನ ಕೇಳುವಂಥದ್ದು ನೋಡ್ರಿ ಶಿಷ್ಯ. ಅದಕ್ಕೆ ಹೇಳ್ತಾನತ, ನಿಮ್ಮ ಪಾದ ಕಮಲಗಳನ್ನು ನಾನು ಹಿಡಿದಿದ್ದೀನಪ್ಪ, ಮತ್ತು ಬಂದು ಬಿದ್ದನ್ನ ಬಿಡುವಂತ ನೀನು ಅಲಕ್ಷ್ಯ ಮಾಡಬೇಡ. ಯಾಕಂದ್ರೆ ಸಾವಿರಾರು ಭಕ್ತರದಾರ ನಿನಗೆ. ಎಷ್ಟೋ ಜನರು ಮತ್ತೆ ಕೇಳಿದವ್ರಿಗೆ ಎಲ್ಲರಿಗೂ ಕೊಡ್ಬೇಕಲ್ಲ. ನಿನ್ನ ಅದು ಇದು ಕೇಳ್ತಿರ್ತಾರೆ ಎಲ್ಲರೂ, ಅದೆಲ್ಲ ಕೊಡಬೇಕಾಗ್ತದಲ್ಲ. ಈಗ ನಾನು ನಿನ್ನ ಪಾದ ಹಿಡಿದು ಬಿಟ್ಟಿದ್ದೀನಿ, ಆದರೆ ನನ್ನನ್ನು ಒಲವಿನಿಂದ ಪ್ರೀತಿಯಿಂದ ನನ್ನ ರಕ್ಷಿಸು, ನನ್ನ ಕಾಪಾಡು. ಯಾಕಂದರೆ ಮಾನವ ಜನ್ಮ ಹೋಯ್ತಂದ್ರೆ ಮತ್ತು ನನಗಿದು ಅವಕಾಶ ಇಲ್ಲ. ನಿನ್ನ ಪಾದ ಕಮಲಗಳನ್ನು ಹಿಡಿಯುವಂಥ ಒಂದು ಅವಕಾಶನ ನಾನು ಕಳ್ಕೊಂಡು ಬಿಡ್ತೀನಿ. ಅದಕ್ಕೆ ಈ ಜನ್ಮ ಬಂದದಲ್ಲ, ಅದಕ್ಕೆ ನೀನು ಗಟ್ಟಿಯಾಗಿ ನಿನ್ನ ಪಾದ ಹಿಡ್ಕೊಳತ್ತೀನಿ, ನನ್ನನ್ನು ರಕ್ಷಣೆ ಮಾಡು ಅಂತ ಕೇಳುವಂಥದ್ದು. ಮತ್ತು ಯಮನ ಯಾವ ರೀತಿ ಕಾಡ್ತಾನೆ ಅನ್ನುವಂಥದ್ದು ಈ ಮುಂದಿನ ಪದದಲ್ಲಿ ಹೇಳ್ತಾರೆ. ಎರಡನೆಯ ನುಡಿಯಲ್ಲಿ ಹೇಳ್ತಾರೆ, ಭವ ಮಹಾವನದೋಳು ಸುಮಾರ್ಗದ ಒಲುವುಗೆಟ್ಟು ಅವಣಿಸಲು ಬಾರದ ಕಲುಷ ಕಂಟಕವೇ ನಟ್ಟು ಜವನದೂತರ ದಾಳಿಯಿಂದಲ್ ಅತಿ ಭಯಪಟ್ಟು ಶಿವದಿಡುವೆ ಅನುಗೆಡುವೆ ನಿಮ್ಮವನಾಸೆ ಒಟ್ಟು ಅಂತ ಹೇಳ್ತಾರೆ ಅವರು. ಏನು ಹೇಳ್ತಾರೆ? ಭವ ಮಹಾವನದೋಳು ಅಂತಂದ್ರೆ ಈ ಜನನ ಅನ್ನುವಂಥ ದೊಡ್ಡ ಅರಣ್ಯ. ಜನನ ಅನ್ನುವಂಥದ್ದು ಹೆಂಗೈತೆ ಅಂದ್ರೆ ದೊಡ್ಡ ಅರಣ್ಯ ಅದು. ಇಲ್ಲಿ ಹೇಳುವಂಥದ್ದು ಹೇಳ್ತಾರೆ ಯಾವ ರೀತಿ ಅಂದ್ರೆ, ಹೇ ಪರಮಾತ್ಮ, ಮಹಾಭಯಂಕರವಾದಂಥದ್ದು ಇದು ಜನನ ಅನ್ನುವಂಥ ಅರಣ್ಯ. ಈ ಜನನ ಮರಣ ಅನ್ನುವಂಥದ್ದು ಏನಂದರೆ ದೊಡ್ಡ ಅರಣ್ಯ ಇದ್ದಂಗೆ ಇದು. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರೆ, ಈ ಅರಣ್ಯದಲ್ಲಿ ಅಂದ್ರೆ ಜನನ ಮರಣಾತ್ಮಕ ರೂಪವಾಗಿರುವಂಥ ಈ ಸಂಸಾರ ಅಂದ್ರೆ ಹೆಂಡತಿ ಮಕ್ಕಳು ಅದಂತ ಅಂತೀವಲ್ಲ, ಅದು ನಿಜವಾದ ಸಂಸಾರ ಅದಲ್ಲ. ಇದು ನಮ್ಮ ಇನ್ನು ಒಳಗಡೆ ನಾವು ತಗೊಂಡಾಗ ಈ ಜನನ ಮರಣ ಅನ್ನುವಂಥದ್ದು ದೊಡ್ಡ ಸಂಸಾರ. ಈ ಘೋರ ಅರಣ್ಯದಲ್ಲಿ ಬಿದ್ದು ನಾನು ದಾರಿ ತಪ್ಪಿಸ್ಕೊಂಡಿದ್ದೀನಪ್ಪ. ಈ ಜನನ ಮರಣ ಅನ್ನುವಂಥ ಅರಣ್ಯದಲ್ಲಿ ಬಿದ್ದಿದ್ದೀನಿ. ಯಾಕಂದರೆ ನಾನು ಮೊದಲೇ ತಿಳ್ಕೊಂಡಿದ್ದೆ ಅಂದ್ರೆ ನಾನು ಮತ್ತೆ ಇಲ್ಲಿಗೆ ಬರ್ತಿರ್ಲಿಲ್ಲ. ನಾವು ಯಾರು ಸುಖದಿಂದ ಇದೀವಿ ಹೇಳ್ರಿ ನೋಡೋಣ ಜಗತ್ತಿನೊಳಗೆ. ಯಾವಾಗ ನಾವು ಏನು ದಾರಿ ತಪ್ಪಿಬಿಟ್ಟಿವಿ, ಸ್ವರ್ಗ ನರಕ ಇವೆಲ್ಲ ಅನುಭವಿಸಿ, ಮತ್ತು ಆಕಾಶ ವಾಯು ಅಗ್ನಿ ಜಲ ಪೃಥ್ವಿ
ಔಷಧಿ ಗಿಡಗಳು, ಅಲ್ಲಿ ಬಂದಂಥ ಭತ್ತ, ಅವು ಅದ್ರಾಗ ಆಹಾರ ಏನದಾವ ಅವೆಲ್ಲ ತಿಂದಂಥ ತಂದೆ ತಾಯಿ ಬಲ್ಲಿ ರೇತು ರಕ್ತ ರೂಪವಾಗಿ ಹೊಟ್ಟೆಯಲ್ಲಿ ಬಂದು ಶರೀರವನ್ನು ಪಡ್ಕೊಂಡು ಹೊಟ್ಟೆಯಲ್ಲಿ ನೋಡ್ರಿ, ಯಾಕಂದ್ರೆ ತಾಯಿ ಗರ್ಭ ಅನ್ನುವಂಥದ್ದು ಜೇಲು. ಯಾಕೆ ಜೈಲಿನಾಗ ಬಂದೀವಿ ಅಂದ್ರೆ, ನಾನು ಆವಾಗ ಏನಾದರೂ ನಿನ್ನ ಪಾದ ಕಮಲಗಳನ್ನು ಹಿಡಿದಿದ್ನಿ ಅಂದ್ರೆ ನಾ ಮತ್ತು ತಾಯಿ ಗರ್ಭ ಅನ್ನುವಂಥ ಜೈಲಿಗೆ ಬರ್ತಿರ್ಲಿಲ್ಲ. ಎಷ್ಟು ಕಷ್ಟ ಐತೆ ಹೇಳ್ರಿ. ಅಲ್ಲಿ ಕಷ್ಟ. ಅಲ್ಲಿ ಆದ ನಂತರ ಅದಕ್ಕೆ ಮಾಯ ಅನ್ನುವಂಥ ಪ್ರಸೂತಿ ವಾಯು ಅಲ್ಲಿ ಬಡ್ದಾಗ ಮಾತ್ರ ಇದೆಲ್ಲ ಮರ್ತ್ಕೊಂಡು ಬಿಡ್ತಾನೆ. ಇಲ್ಲಿ ಬಂದ ನಂತರ ಇಲ್ಲಿ ಬಂದರೂ ಕೂಡ ನಾವು ಚಂದ ಇರ್ತೀವೇನ? ಷಡ್ಭಾವ ವಿಕಾರಕ್ಕೆ ಒಳಗಾಗ್ತದೆ ಈ ಶರೀರ. ಇದು ಹುಟ್ಟ್ಯದ, ಇದು ತಾಯಿ ತಂದೆಯಿಂದ ಹುಟ್ಟ್ಯದಿದೆ ಶರೀರ ಇದು. ಮತ್ತು ಅದು ಕೆಡ್ತಾ ಹೋಗುವಂಥದ್ದೇ. ಮತ್ತು ಇದಕ್ಕೆ ಏನು ಹಾಕಕತ್ತೀವಿ ನಾವು? ಒಂದು ಚೀಲದಾಗ ಬರೀ ಅನ್ನ ಏನಾರ ಹಾಕ್ರಿ ಅದು ಚಂದ ಇರ್ತದೆ. ಒಂದು ಚೀಲದಾಗ ಅನ್ನ ಹಾಕಿದ್ದದು ಅದು ಕೆಡ್ತಾ ಬರ್ತದೆ, ವಾಸನೆ ಬರ್ತದಿಲ್ಲ. ಒಂದು ಚೀಲದಾಗ ಅನ್ನ ಹಾಕಿದ್ದು ಕೂಡಿ ಚೀಲದಾಗ ಹಿಂಗೆ ಹಾಕಿರ್ತೀವಲ್ಲ, ಹಂಗೆ ಅದ್ರಂಗೆ ಈ ಶರೀರ ಅನ್ನುವಂಥ ಚೀಲಕ್ಕೆ ಏನು ಹಾಕಕತ್ತೀವಿ ನಾವು? ದಿನ ಅನ್ನ ಹಾಕಕತ್ತೀವಿ. ಅನ್ನ ಹಾಕಿದ್ದು ಈ ಶರೀರ, ಈ ಚೀಲ ಏನು ಹಂಗೆ ಇರ್ತದನ್ನ? ಇದು ಕೆಡ್ತಾ ಬರುವಂಥದ್ದು. ಇದು ಅನ್ನದ ಚೀಲ. ಇದು ಕೆಡ್ಕೊತ ಬರುವಂಥದ್ದೇ ಇದು. ಮತ್ತು ಇದರಿಂದ ಹಿಡ್ಕೊಂಡು ಬಾಲ್ಯ, ಯೌವನ, ಮುಪ್ಪು, ಇದ್ರೊಳಗಡೆ ಸೂಕ್ಷ್ಮ ಶರೀರದಲ್ಲಿ ಈ ದುಃಖಗಳು. ಅದಕ್ಕೆ ಸೂಕ್ಷ್ಮ ಶರೀರದಲ್ಲಿರುವಂಥ ದುಃಖಗಳು ನಾವು ಯಾವ ಥರ ಗೊತ್ತು ಮಾಡ್ಕೊಂಡಿವೇನ? ಬರೀ ಶರೀರಕ್ಕೆ ಬರುವಂಥ ದುಃಖಗಳನ್ನು ಮಾತ್ರ ಗೊತ್ತು ಮಾಡ್ಕೊಂಡು, ಇಲ್ರಿ ಆರಾಮದೀವಿ, ನಾವು ಆರಾಮ, ನೀವು ಆರಾಮ. ತಾತರ ಹೇಳ್ತಿದ್ರು. ಅಲ್ಲ, ಇವು ಎಂಥ ಅಜ್ಞಾನಿಗಳು. ಯಾರನ್ನು ಕೇಳಿದಾಗ ನಾನು ಆರಾಮದೀರೇನ್ರಿ? ಆರಾಮ್ರಿ, ನಾವು ಆರಾಮ, ನೀವು ಆರಾಮ. ಮನಸ್ಸು ಒಳಗೆ ಅಳುತ್ತದ. ಅಷ್ಟು ದುಃಖ ಐತೆ ಮನಸ್ಸು, ಅಷ್ಟು ಅಳುತ್ತದ. ಅಂಥ ಮನಸ್ಸುಗಳನ್ನು ಇಟ್ಕೊಂಡು ನಾವು ಆರಾಮದೀವಿ, ನೀವು ಆರಾಮದೀವಿ. ಎಂಥ ಜನಪ ಅಂತಿದ್ರು. ಹಾಗಾಗಿ ಸೂಕ್ಷ್ಮ ಶರೀರದಲ್ಲಿ ನೀವು ದುಃಖಗಳು ಇರುವಂಥದ್ದು. ಅದಕ್ಕೆ ಈ ರೀತಿಯಾಗಿ ಏನಂತಂದ್ರೆ, ಈ ಘೋರ ವನದಲ್ಲಿ ಬಿದ್ದಿದ್ದೀನಿ. ಅವಾಗ ನಾನು ಇಷ್ಟೆಲ್ಲ ನನಗೆ ಗೊತ್ತಾಗಿಲ್ಲ. ಅಜ್ಞಾನ ರೂಪವಾಗಿ ಇಂಥ ಕಾಡಿನೆಲ್ಲ ಬಂದು ಬಿದ್ದಿದ್ದೀನಿ. ಅದಕ್ಕೆ ಈಗ ಹೇಗಂತಂದ್ರೆ ಹೇಳ್ತಾರೆ, ತಪ್ಪಿಸ್ಕೊಂಡು ಬಿಟ್ಟಿದ್ದೀನಿ. ಘೋರ ಅರಣ್ಯದಲ್ಲಿ ಬಿದ್ದು ದಾರಿ ತಪ್ಪಿಸ್ಕೊಂಡು ಬಿಟ್ಟಿದ್ದೀನಿ. ಈಗ ನನಗೆ ದಾರಿ ಸಿಗ್ತಾ ಇಲ್ಲ ಊರಿಗೆ ಹೋಗೋಕೆ ಈಗ. ಅದಕ್ಕೆ ಅರಣ್ಯದ ದಾರಿ ಹಿಡಿದು ಒಂದು ಹೊರಗೆ ಹೋಗ್ತಕ್ಕಂಥ ಪುರುಷ ಘೋರವಾಗಿದೆ. ಯಾಕಂದರೆ ಆ ಪುರುಷನು ದೊಡ್ಡ ಕಾಡು ಅರಣ್ಯದಲ್ಲಿ ದಟ್ಟವಾಗಿ ಬೆಳೆದಂಥ ಗಿಡಗಳ ಮೂಲಕ ಯಾವ ಕಡೆ ಹೋಗಲಿ ಅಂತ ಅನ್ಬೇಕಾದಾಗ ತಿಳಿದೇ ದಾರಿ ತಪ್ಪಿಸಿಕೊಂಡು ಅನಂತ ಈ ಪರ್ವತ ಎಲ್ಲ ಕಡೆ ತಿರುಗ್ತಾನೆ. ಊರಿಗೆ ಹೋಗ್ಬೇಕಾದವ ದಾರಿ ತಪ್ಪಿಸ್ಕೊಂಡು ಘೋರವಾದ ಅರಣ್ಯದಲ್ಲಿ ಎಲ್ಲಿ ಹೋಗ್ಬೇಕು ಅನ್ನೋದೇ ಗೊತ್ತಾಗ್ಲಾರ್ದ ಹಲವಾರು ಒಂದು ಪರ್ವತಗಳು ಕೊಳ್ಳಗಳಲ್ಲಿ ಅಲ್ಲೆಲ್ಲ ತಿರುಗಾಡಕತ್ತಾನೆ. ಅಲ್ಲಿ ಕಾಡಂದರೆ ಗೊತ್ತೇ ಇರ್ತದಲ್ಲ, ಮುಳ್ಳು ಅದು ಇದೆಲ್ಲ ಚುಚ್ಚುವಂಥವು ಇರ್ತಾವೆ, ಬಿಡದೇ ಚುಚ್ಚುವಂಥ ಮುಳ್ಳುಗಳು. ಆ ಮುಳ್ಳುಗಳನ್ನು ಚುಚ್ಚಿಸ್ಕೊಂಡು ತಿರುಗಿ ಬ್ಯಾಸತ್ತು ಒಂದು ಸ್ಥಳದಲ್ಲಿ ನಾನು ಕೂತ್ಕೊಂಡೆ. ಒಳ್ಳೆಯ ಸ್ಥಳದಲ್ಲಿ ಕೂತ್ಕೊಂಡೆ ನಾನು. ವಿಶ್ರಾಂತಿಗೆ ಕುಳಿತುಕೊಳ್ಳುವಷ್ಟರಲ್ಲಿ ಆ ಕಂದಕದಲ್ಲಿ, ಆ ಕಾಡಿನ ಮಧ್ಯೆ ಒಂದು ಸ್ವಲ್ಪ ತಗ್ಗಿರ್ತಾವೆ ಕಂದಕ ಇರ್ತಾವಲ್ಲ, ಅಲ್ಲಿ ಅಡಿಗೆ ಕೂತ್ಕೊಂಡಂತಹ ಕಳ್ಳರು ಬಂದು ನನ್ನನ್ನು ಮುತ್ತಿಗೆ ಹಾಕಿ ಅವನಲ್ಲಿದ್ದಂಥ ದ್ರವ್ಯ, ವಸ್ತ್ರ, ಈ ಬುತ್ತಿ ಮೊದಲಾದವುಗಳನ್ನು ಕಸಿದುಕೊಂಡು ಅವತ್ತಿಗೆ ಹೊಡೆದ ಕೇಸಿ ಹೋಗಿಬಿಡ್ತಾರೆ. ಸಾಕಾಗಿ ಕೂತ್ಕೊಂಡಿದ್ದ ಅರಣ್ಯದಲ್ಲಿ ತಿರುಗಿ ಒಂದು ಕಡೆ ಕೂತ್ಕೊಂಡ. ಆವಾಗ ಕಳ್ಳರು ಬಂದು ಅದು ಹೊಡೆದು ತನ್ನ ಬಲ್ಲಿದ್ದ ರೊಕ್ಕ ಬಕ್ಕ ಎಲ್ಲ ತೊಗೊಂಡ್ಕೇಸಿ ಹೋಗ್ಬಿಟ್ರು. ಆಗ ಆತ ಅನಂತ ರೀತಿಯಿಂದ ದುಃಖವನ್ನು ಹೊಂದುತ್ತಾನೆ, ಖುಷಿ ಪಡ್ತಾನೇನ, ಭಾಳಷ್ಟು ದುಃಖ ಹೊಂದುತ್ತಾನೆ. ಹೆಂಗೆ ದುಃಖ ಹೊಂದುತ್ತಾನೋ ಹಾಗೆ ನಾನು ಕೂಡ ಹೆಂಗದೀನೀಗ. ಮಹಾಭಯಂಕರವಾದ ಈ ಜನನ ಮರಣ ರೂಪ ದೊಡ್ಡ ರೋಗ ಇದು. ಬರೇ ಏನಾರ ಒಂದು ರೋಗ ಇದ್ದರೆ ಈ ಶರೀರದಲ್ಲಿ ಅಷ್ಟೇ ಹೋಗ್ಬೋದು, ಹೌದಾ? ಡಾಕ್ಟ್ರ್ ಹತ್ರ ಹೋದರೆ ಈ ಶರೀರದಲ್ಲಿ ಹೋಗ್ಬೋದು. ಅಥವಾ ಏನೋ ಈ ಕರ್ಮಜ ಮತ್ತು ಧಾತುಜ ಅನ್ನುವಂಥ 2 ಥರ ಬರ್ತದೆ ರೋಗ. ಧಾತುಜ ಅಂದರೆ ಊಟ ಮಾಡಿದಂಥ ಅನ್ನದಿಂದ ಬರುವಂಥದ್ದು. ನಾವೇನು ಊಟ ಮಾಡಿರ್ತೀವಿ ಅದು ಸ್ವಲ್ಪ ದೋಷದಿಂದ ಬರುವಂಥದ್ದು. ಇದು ಡಾಕ್ಟ್ರಿಗೆ ಅಲ್ಲಿ ತೋರಿಸುವಂಥದ್ದು, ಕಡಿಮೆ ಆಗುವಂಥದ್ದು. ಈ ಕರ್ಮಜ ಅನ್ನುವಂಥದ್ದು ಅದು ಜನ್ಮ ಮಾತ್ರ ನಮ್ಗೆ ಕಾಡುವಂಥದ್ದು, ಅದು ಅನುಭವಿಸ್ಲೇಬೇಕು. ಈಗ ನಾವು ಎಷ್ಟೇ ಒಂದು ರೋಗ ಆದಂತಂದ್ರೆ ಏನಂತಂದ್ರೆ, ಇಲ್ಲರಿ ಅದು ರೋಗ ಐತಿ, ಅವರಿಗೆ ಎಷ್ಟು ದವಾಖಾನೆ ತೋರಿಸಿದ್ರೆ ಕಡಿಮೆನೇ ಆಗೋಲ್ದ್ರಿ ರೋಗ ಅಂತ ಹೇಳ್ತೀವಲ್ಲ, ಅದು ಕರ್ಮಜ ಇಂದು ಮಾಡಿದಂಥ ಒಂದು
ಕರ್ಮಕ್ಕನುಸಾರವಾಗಿ ಬರುವಂಥ ರೋಗ. ಯಾವುದೇ ಡಾಕ್ಟ್ರುಗಳಿಗೂ ಕೂಡ ಅದು ವಾಸಿ ಆಗಂಗಿಲ್ಲ. ಅದನ್ನು ಅನುಭವಿಸ್ಲೇಬೇಕಾಗ್ತದೆ ಕರ್ಮಜ ರೋಗ ಇದ್ದರೆ. ಕೆಲವೊಂದು ಭಗವಂತನ ಸ್ಮರಣೆ ಮಾಡೋದ್ರಿಂದ, ಸ್ತೋತ್ರಗಳನ್ನು ಮಾಡೋದ್ರಿಂದ ಅವಕ್ಕೂ ಒಂದಿಷ್ಟು ಪರಿಹಾರ ಇರ್ತದೆ. ಆ ರೀತಿ ಮಾಡಿಕೊಂಡ್ರು ಕೂಡ ಕಡಿಮೆ ಆಗುವಂಥದ್ದು ಇರ್ತದೆ. ಆದರೆ ಅದು ಎಲ್ಲಕ್ಕಿಂತ ದೊಡ್ಡ ರೋಗ ಅಂದರೆ ಇದು ನೋಡ್ರಿ, ಭಯಂಕರ. ಯಾವುದು? ಭವರೋಗ. ಇದು ಭವರೋಗನೇ ನಮ್ಗೆ ಗೊತ್ತದನ್ನು ಯಾರಿಗೆ ಗೊತ್ತಿಲ್ಲ. ಇದು ಭವರೋಗ ಅಂತ ಯಾರಿಗೆ ಗೊತ್ತು ಆಯಿತು ಅಂದ್ರೆ ಅವ್ರು ನಿದ್ರೆ ಬರೋವಲ್ದು ಅಂದ್ಬಿಡ್ತಾರೆ ನೋಡ್ರಿ. ನಾವು 60-70 ವರ್ಷ ಆದರೂ ಕೂಡ ಇವತ್ತು ನಾವು ವೆಡ್ಡಿಂಗ್ ಆ್ಯನಿವರ್ಸರಿ 50 ವರ್ಷ ನಾವು ಇಂಥದ್ದು ಮಾಡ್ಕೊಂಡು 25 ವರ್ಷ ಆಯಿತು, 50 ವರ್ಷ ಆಯಿತು, ಇಷ್ಟು ಹುಟ್ಟಿವ್ರಿ, 70-80 ವರ್ಷ ಆಯಿತು, ಅಥವಾ 100 ವರ್ಷಕ್ಕೆ ಬಂದಿವಿ ಅಂದ್ರೆ ತೋಟದಾಗ ಹಾಕಿ ಬಂದು ಬಳಗದವ್ರು ಬಂದು ತೋಟದಾಗ ಹಾಕಿ ತೂಗಿ ಹೋಗ್ತಾರೆ ನಾವು. ಯಾಕಂದ್ರೆ 100 ವರ್ಷ ನಮಗೆ ಶತಕ ಒಂದು 100 ವರ್ಷ ಆಗ್ಯದಪ್ಪ ಅಂಥೇಳಿ. ಅಥವಾ 60-50 ವರ್ಷ ಮದುವೆ ಆಗಿದ್ರೆ ಮದುವೆ ಸಂಭ್ರಮ ಮಾಡ್ಕೊಳತ್ತೀವಿ. ಯಾಕೆ? ನಮಗೆ ನಿಜವಾದ ದುಃಖನೇ ಗೊತ್ತಿಲ್ಲ, ನಮಗೆ ನಿಜವಾದ ರೋಗ ಗೊತ್ತಿಲ್ಲ. ನಾವು ಕ್ಷಣಿಕ ಸುಖ ನಮಗೆ ಅಷ್ಟೇ. ಇಷ್ಟು ದಿವಸ ನಾಯಿ ನರಿಯಂಗೆ ಕಳೆದು ಬಿಟ್ಟಿವಲ್ಲ ಅನ್ನುವಂಥ ಭಾವ ಇದ್ರೆ ಅವ್ರಿಗೆ ಖುಷಿಯಾಗಿ ಮಾಡ್ಕೋತೀವೇನು ನಾವು? ಗೊತ್ತಿಲ್ಲಲ್ಲ. ಖುಷಿಯಾಗಿ ಏನು ಹಿಂಗೆ ಇರ್ತೀವೇನೋ 100 ವರ್ಷ. ಅದ್ರ ಬಂದ ಕೆಲಸವನ್ನು ನಾವು ಮಾಡ್ಕೊಂಡು ಬಿಟ್ಟಿವೇನೋ? ಏನೂ ಇಲ್ಲ, ಗೊತ್ತಿಲ್ಲ. ಗೊತ್ತಿದ್ರೆ ಒಂದು ಕ್ಷಣ ಮನಗಕ್ಕಾಗಂಗಿಲ್ಲ, ನಿದ್ದೆ ಬರೋಂಗಿಲ್ಲ. ಯಾವಾಗ ಆಯ್ತಲ್ಲ, ಒಂದು ದಿವಸ ಹೋಯ್ತು, ಒಂದು ಕ್ಷಣ ಹೋಯ್ತು. ಒಂದು ಕ್ಷಣ. ಯಾಕಂದ್ರೆ ಮಹಾತ್ಮರು ಒಂದೊಂದು ಕ್ಷಣ ಕೂಡ ಅದಕ್ಕೆ ಬೆಲೆ ಕಟ್ಟಿದ್ದಾರೆ. ಇವತ್ತು ಎಲ್ಲ ಸಂಪತ್ತನ್ನು ಗಳಿಸ್ಬೋದು, ಹೌದಾ? ಇವತ್ತೇನು ಕುಂತು ನಾವು ಕೇಳಿದ್ದೀವಿ ಈ ವಾಕ್ಯಗಳಾಗಿರ್ಬೋದು. ಈಗ ಒಂದು 3/4 ಗಂಟೆ, ಒಂದು ಅರ್ಧ ಗಂಟೆ ಅಂದ್ಕೊಳ್ರಿ, 3/4 ಗಂಟೆ ಕುಂತು ಕೇಳಿದ್ದೀವಿ. ಇದು ಕಳೀತಂದ್ರೆ ಕೇಳಿದಂಥದ್ದು ನಮಗೆ ಬ್ಯಾಂಕ್ ಬ್ಯಾಲೆನ್ಸ್ ಇದ್ದಂಗೆ ಇದು. ಮತ್ತು ಈ ಸಮಯ ಮತ್ತೆ ನಾಳೆ ಬರ್ತೇನೆ ಅಂದ್ರೆ ಬರೋಂಗಿಲ್ಲ. ಇದು ಮುಗೀತಿದು. ಈ ಸಮಯ ಇಲ್ಲಿಗೆ ಮುಗೀತು. ಈ ನಮ್ಮ ಆಯುಷ್ಯದಲ್ಲಿ ಈ ಸಮಯ ಸಾರ್ಥಕ ಆಯಿತು. ಮತ್ತು ನಾಳೆ ಸಮಯ ಮತ್ತು ಅದು ಮುಂದಿಂದು. ಯಾಕಂದರೆ ಇವತ್ತು ಹೇಳಿದಂಥದ್ದು ಈ ಸಮಯ ಮತ್ತೆ ನಾಳೆ ಬರ್ತದೆ ಅನ್ನೋದಿಲ್ಲ ನಮ್ಮ ಆಯುಷ್ಯದಲ್ಲಿ. ಆದರೆ ಆಯುಷ್ಯ ಮುಗಿತಾ ಬರ್ತಾ ಇದೆ. ನಾವು ಅರ್ಥ ಮಾಡ್ಕೋಬೇಕು. 50 ವರ್ಷ ನಾವು ಖುಷಿ ಪಡೋದಲ್ಲ, 60-70 ವರ್ಷ 80 ವರ್ಷ ಅಂತ ಖುಷಿ ಪಡೋದಲ್ಲ. ಆದ್ರೆ ದನ ಪ್ರಾಣಿ ಪಕ್ಷಿಗಳಂಗೆ ಜೀವನ ಮಾಡಿಬಿಟ್ಟಿಂತ ಇಂಥ ಜೀವನ ತೊಗೊಂಡು ನಾನೇನು ಮಾಡ್ಬೇಕು ಅನ್ನುವಂಥ ಭಾವ ಅಲ್ಲಿ ಉತ್ಪತ್ತಿ ಆಗಬೇಕಾಗ್ತದೆ. ಅದನ್ನು ಪುಣ್ಯದ ಫಲನೇ. ಅದಕ್ಕೆ ಇಲ್ಲಿ ಕೂಡ ಯಾವ ರೀತಿ ಪುಣ್ಯದ ಫಲ ಅಂದರೂ ಕೂಡ ಮನುಷ್ಯನ ವಿವೇಕ ಅನ್ನುವಂಥದ್ದು ಐತಿ. ಯಾವುದು ಸತ್ಯ, ಯಾವುದು ಇದೈತೆ ಅನ್ನುವಂಥದ್ದು ವಿವೇಕ ಅನ್ನುವಂಥದ್ದು ಮನುಷ್ಯನಿಗೆ ಮಾತ್ರ ಐತೆ. ಅದನ್ನು ಆಯ್ಕೆ ಅದಕ್ಕೆ ಬಿಟ್ಟದ್ದು. ಯಾಕಂದ್ರೆ ನಾವು ಪೂಜೆ ಪುರಸ್ಕಾರಗಳನ್ನು ಕರ್ಮಗಳನ್ನು ಮಾಡ್ತೀವಿ ಅಂತಂದ್ರೂ ಕೂಡ ಅಲ್ಲಿ ಇಹದ ಆಸೆಯನ್ನು ಇಟ್ಕೊಂಡು ಕರ್ಮಗಳನ್ನು ಮಾಡ್ತೀವಿ ಅಂದರೆ ಕರ್ಮದ ಒಂದು ಭೋಗಗಳನ್ನು, ಈ ಲೋಕದ ಭೋಗಗಳನ್ನು ನಾವು ಅದನ್ನು ಪಡ್ಕೊಳಕ್ಕೆ ಸಾಧ್ಯ ಆಗ್ತದೆ. ಯಾಕಂದರೆ ಇದೇ ಮನುಷ್ಯನ ಜನ್ಮದಲ್ಲೇ. ಮತ್ತು ಮುಂದಿನ ಲೋಕದ ಸ್ವರ್ಗದಿ ಭೋಗಗಳನ್ನು ಅನುಭವಿಸ್ಬೇಕಂತಂದಾಗ ಆ ಒಂದು ಯಜ್ಞ ಯಾಗಾದಿಗಳನ್ನು, ಜಪತಪಗಳನ್ನು, ಅವೆಲ್ಲವನ್ನು ಕರ್ಮಗಳನ್ನು ಮಾಡಿ ಮುಂದಿನ ಲೋಕದ ಪರಲೋಕದ ಭೋಗಗಳನ್ನು ಅನುಭವಿಸ್ಲಿಕ್ಕೂ ಕೂಡ ಇದೇ ಶರೀರದಲ್ಲಿ ಬರ್ತದೆ. ಆದರೆ ಪರತರ ಆನಂದ ಅನ್ನುವಂಥದ್ದು, ಇಹ ಆನಂದ, ಪರ ಆನಂದ, ಪರತರ ಆನಂದ. ಪರತರ ಆನಂದ ಅನ್ನುವಂಥದ್ದು ಇದೇ ಶರೀರದಲ್ಲಿ, ಇದನ್ನು ಇದೇ ಶರೀರದಲ್ಲೇ ಬರುವಂಥದ್ದು. ಇಹಲೋಕದ ಆನಂದವನ್ನು ಅನುಭವಿಸ್ಲಿಕ್ಕೆ ಬರುವಂಥದ್ದು ಇದೇ ಶರೀರ. ಪರಲೋಕದ ಆನಂದವನ್ನು ಮಾಡ್ಕೊಳ್ಬೇಕು ಅನ್ನುವಂಥದ್ದನ್ನು ಪ್ರಯತ್ನಪಟ್ಟು ಇದನ್ನು ಮಾಡ್ಕೊಳ್ಳುವಂಥದ್ದು ಇದೇ ಶರೀರ. ಇದಕ್ಕೂ ಹೆಚ್ಚಿನ ಶ್ರೇಷ್ಠವಾಗಿರುವಂಥದ್ದು ಪರತರ ಆನಂದ ಅನ್ನುವಂಥದ್ದು ಗುರುವಿಗೆ ಶರಣಾಗತನಾಗಿ. ಇದು ಸುಮ್ಮನೆ ಬರುವಂಥದ್ದಲ್ಲ. ಪರತರ ಆನಂದ ಸುಮ್ಮನೆ ಸಿಗುವಂಥದ್ದಲ್ಲ. ಅದು ಈತ ಕಿಂಕರತ್ವ ಭಾವದಿಂದ ಸಮಾಧಿ ಷಟ್ ಸಂಪತ್ತು ಉಳ್ಳಂಥವನಾಗಿ ಸದ್ಗುರುವಿನ ಪಾದಕ್ಕೆ ಶರಣಾಗತನಾದಾಗ ಈ ಪರತರ ಆನಂದವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಇದೇ ಜನ್ಮದಲ್ಲಿ. ಅದಕ್ಕೆ ಇಲ್ಲಿ ಕೂಡ ಮತ್ತೆ ಇಲ್ಲರಿ ನಾವೇನು ಮಾಡಂಗಿಲ್ಲ, ಎಲ್ಲ ನಾವು ಹಿಂಸೆಯನ್ನು ಮಾಡಿ ಇನ್ನೊಬ್ರಿಗೆ ತೊಂದರೆ ಕೊಟ್ಟು ಪಾಪಾಯ ಪರಪೀಡನಮ್ ಅಂತ ಹೇಳ್ಯಾರಲ್ಲ, ಇನ್ನೊಬ್ರಿಗೆ ಹೊಡೆದು ಬಡ್ದು ಅವ್ರಿಗೆ ತ್ರಾಸು ಕೊಟ್ಟು ಎಲ್ಲ ಮಾಡಿ ನಾವು ನರಕಕ್ಕೂ ಹೋಗ್ತೀವಿ ಅಂದ್ರೆ ನರಕಕ್ಕೂ ಹೋಗೋಕ್ಕೂ ಬರ್ತದೆ. ಇದ್ರಾಗ ಎರಡೂ ಬರ್ತಾವೆ. ಮತ್ತು ಏನು ಪುಣ್ಯವನ್ನು ತೊಗೊಂಡು ಬಂದಿದ್ದೀವಿ ಆ ಪುಣ್ಯವನ್ನು ದುಷ್ಟರು ಸಂಘ ಮಾಡಿ, ಅದಕ್ಕೆ ಸಂಘ ಅನ್ನುವಂಥದ್ದು ಭಾಳ ಮುಖ್ಯ. ಇಲ್ಲಿ ಇದೊಂದು ತಿಳ್ಕೊಬೇಕು. ಯಾರು ಸಂಘ ಮಾಡ್ತೀವಿ ಅದೇ ರೂಪ ಆಗ್ತೀವಿ. ಇಲ್ಲರಿ ಅವ್ರು ಕೆಟ್ಟವ್ರಿದ್ರೆ ನಮಗೇನು ಮಾಡೋದಾದ್ರೆ ನಾವು ಸುಮ್ಮನೆ ಇರ್ತೀವ್ರಿ ಅವ್ರ ಜೊತೆ ಅಂತ ಅನ್ನಂಗಿಲ್ಲ ಇಲ್ಲಿ. ಯಾಕಂದ್ರೆ ಯಾರ ಸಂಘ ಹೆಚ್ಚೆಚ್ಚಿ ಏನು ಮಾಡ್ತಿದೆ ಅವ್ರ ರೂಪನೇ ಆಗಿಬಿಡ್ತಿದೆ. ಅದಕ್ಕೆ ಸತ್ಸಂಗತ್ವಂ ನಿಸ್ಸಂಗತ್ವಂ ನಿರ್ಮೋಹತ್ವಂ ನಿಶ್ಚಿಂತತ್ವಂ
ಜೀವನ್ಮುಕ್ತ ಅಂತ ಹೇಳ್ತಾರೆ. ಅಲ್ಲಿ ಸತ್ಸಂಗ, ಯಾಕಂದರೆ ಇಲ್ಲಿ ಸಂಘ ಭಾಳ ಮುಖ್ಯವಾಗಿರುವಂಥದ್ದು. ಒಳ್ಳೆಯ ಸಂಘವನ್ನು ಆರಿಸ್ಕೊಳ್ಬೇಕನ್ನುವಂಥದ್ದು. ಕಟ್ಟಿಗೆ ತಾನು ಹೆಂಗೆ ಸುಟ್ಟದ್ದಲ್ಲ, ಸುತ್ತಮುತ್ತ ಕಟ್ಟಿಗೆಗಳನ್ನು ಹೆಂಗೆ ಸುಡ್ತದೋ ಅದೇ ರೀತಿ ಒಬ್ಬ ಆ ಒಂದು ಗುಂಪು, ಆ ಸಂಘ ಎಂಥದ್ದು ಒಳ್ಳೇದಿತ್ತಂದ್ರೆ ಆ ಒಳ್ಳೆಯ ರೂಪವಾಗೇ ಆಗ್ತಾನಂತ. ಮತ್ತು ದುಷ್ಟ ಸಂಘ ಇತ್ತಂತಂದ್ರೆ ಆ ದುಷ್ಟ ಸಂಘದಲ್ಲಿ ಕೂಡಿದ್ನಂದ್ರೆ ತನ್ನಲ್ಲಿ ಏನು ಪುಣ್ಯದ ಸಂಸ್ಕಾರ ಇತ್ತು, ಮೊದಲ ಜನ್ಮಾಂತರದಲ್ಲಿ ಮಾಡಿದಂಥ ಒಂದು ಪುಣ್ಯದ ಸಂಸ್ಕಾರ ಇತ್ತು ಅಂದ್ರೆ ಅದನ್ನು ಕಳ್ಕೊಂಡು ನರಕಕ್ಕೆ ಹೋಗೋಕ್ಕೂ ಬರ್ತದೆ. ಒಂದು ವೇಳೆ ಪಾಪದ ಸಂಸ್ಕಾರ ಇದ್ದರೂ ಕೂಡ 4 ಮಂದಿ ಒಳ್ಳೆಯವರ ಸಂಘದಲ್ಲಿ ಆತ ಬೆರ್ತ ಅಂತಂದ್ರೆ ಪಾಪದ ಸಂಸ್ಕಾರವನ್ನು ಕಳ್ಕೊಂಡು ಪುಣ್ಯದ ಸಂಸ್ಕಾರದಿಂದ ಆತ ಮುಕ್ತನಾಗೋಕ್ಕೂ ಬರ್ತದೆ. ಯಾಕಂದರೆ ಇದು ಮನುಷ್ಯನಿಗೆ ಇರುವಂಥ ವಿವೇಕ ಅನ್ನುವಂಥದ್ದು ಕೊಟ್ಟಿದ್ದಾನೆ ಭಗವಂತ. ಹಾಗಾಗಿ ಇಲ್ಲಿ ಈತ ಕೇಳ್ಕೊಳ್ತಾ ಇದ್ದಾನೆ ಏನು, ಈ ಮಹಾಭಯಂಕರವಾದ ಜನನ ಮರಣ ಇದು. ಯಾಕಂದ್ರೆ ಇದು ಭವರೋಗ ಅನ್ನುವಂಥದ್ದು. ಇದು ಒಂದು ಜನ್ಮಕ್ಕಲ್ಲ, ಜನ್ಮಾಂತರ ಕಾಡುವಂಥ ರೋಗ ಇದು. ಒಂದೇ ಜನ್ಮಕ್ಕಾದ್ರೆ ಯಾರೂ ಹೆದರ್ತಿರ್ಲಿಲ್ಲ. ಇವತ್ತು ಭಾಳಷ್ಟು ರೊಕ್ಕ ರೂಪಾಯಿ ಐತ್ರಿ, ಉಂಡ ತಿಂದ ಆರಾಮಾಗಿ ಮಜಾ ಮಾಡಿ ಆಯ್ತು, ಈ ಶರೀರ ಬಿದ್ದುಗಳನ್ನೇ ಆಯ್ತು ಮುಗ್ದ ಹೋಯ್ತು ಜನ್ಮ ಅನ್ನೋದಾದ್ರೆ ಇವತ್ತೆಲ್ಲರೂ ಯಾರು ಇವತ್ತು ಮಹಾತ್ಮರು ಇದಕ್ಕೆ ಯಾಕೆ ಅಂತ ಪರಿಗಂಟು ಬಿಡ್ತಿದ್ರು. ಅಂತಿಂಥ ರಾಜರು, ಯಜ್ಞವಲ್ಕ ಮಹಾರಾಜರು, ಶ್ರೀರಾಮಕೃಷ್ಣ ಭಗವಂತನ ಅವತಾರ ಆದಂಥ ಶ್ರೀರಾಮಚಂದ್ರ ಆಗಿರ್ಬೋದು, ಶ್ರೀಕೃಷ್ಣ ಪರಮಾತ್ಮ ಆಗಿರ್ಬೋದು, ಯಾಕೆ ಇವರು ಇದನ್ನೆಲ್ಲ ತೋರಿಸಿದ್ರು? ಗುರು ಮುಖಾಂತರನೇ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಟ್ಟರು, ತನ್ನನ್ನು ತಾನು ಯಾಕೆ ಅರ್ಥಕೊಂಡ್ರು. ಈ ನಮಗೆಲ್ಲ ಆದರ್ಶವಾಗಿರುವಂಥದ್ದು ಏನು ಮನುಷ್ಯನ ಶರೀರ ತೊಟ್ಕೊಂಡು ಈ ಭೂಮಿಗೆ ಬಂದಿದ್ದಾರಲ್ಲ ಅವರು, ಅದು ಹೆಂಗೆ ಮುಕ್ತಿ ಆಗ್ತದೆ? ಅದು ಹೆಂಗೆ ಒಂದೊಂದು ತಾಸು ಇಂಥವೆಲ್ಲ ಗುರು ಮುಖಾಂತರನೇ ಯಾಕೆ ಕೇಳಬೇಕು? ಎಷ್ಟೇನೋ ಓದ್ಕೊಂಡ್ರಾಯ್ತು, ಬರ್ಕೊಂಡ್ರಾಯ್ತು, ನಾವು ಅಷ್ಟು ಡಿಗ್ರಿ PhD ಪದವಿ ಪಡೆದೀವಿ, ಆ ಪದವಿ ಪಡೆದೀವಿ, ಈ ಪದವಿ ಪಡೆದೀವಿ, ಅಲ್ಲೇ ಗುರು ಮುಖಾಂತರನೇ ಕೇಳಬೇಕನ್ನೋ ಅನ್ನುವಂಥ ಈ ಜನನೂ ಹಿಂಗಿರ್ತಾರ ಮನುಷ್ಯರು. ಅದಕ್ಕೆ ಯಾರಾದರೂ ಒಬ್ರು ನೋಡ್ತಾರೆ, ನೀನೇನು ಹೇಳ್ತಿದ್ದಿ, ಭಗವಂತನ ಅವತಾರ ಆಗಿ ಬಂದಂಥ ಶ್ರೀರಾಮಚಂದ್ರ ಶ್ರೀಕೃಷ್ಣ ಪರಮಾತ್ಮನೇ ಗುರು ಮುಖಾಂತರ ತಿಳ್ಕೊಂಡು ತಾವು ಜನ್ಮವನ್ನು ಸಾರ್ಥಕ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ನಿಂದು ಯಾವ ಲೆಕ್ಕ ಅಂತ ಹಿಂಗೆ 4 ಮಂದಿ ಹೇಳ್ತಾರೆ ಅಂದ್ರೆ ಅವ್ರು ಸುಮ್ಮನೆ ಕುಂದಿರ್ತಾರ. ಇದು ಆದರ್ಶವಾಗಿ ಜನರಿಗೆ ಗೊತ್ತಾಗಲಿ. ಸಿದ್ಧಾರೂಢರು ಕೂಡ ಅವರೆಲ್ಲ ಎಲ್ಲವನ್ನು ಬಲ್ಲಂಥವ್ರು. ಅವ್ರು ಯಾಕಂದ್ರೆ ನಮಗಳ ಸಲುವಾಗಿ ಅಂಥ ಒಂದು ಮುಮುಕ್ಷು ನೋಡಿ ಇಂಥದ್ದು ತಿಳ್ಕೊಳ್ಳಿ. ಯಾಕಂದ್ರೆ ಈ ಸಾಧನೆ ಮಾಡುವಂಥವ್ರು ಏನು ಆರಾಮಾಗಿರ್ತಾರೇನು? ಈ ಸಾಧನೆ ಮಾಡ್ಬೇಕಾದ್ರೆ ಇಲ್ಲರಿ ಅವ್ರು ಏನಿರಲಿಲ್ಲ ರೀ, ಭಾಳ ಚಂದ ಇದ್ರಿ ಅದಕ್ಕೆ ಮಾಡ್ಕೊತಾರೆ. ಇಲ್ಲ, ಮಹಾತ್ಮರಿಗೆ ಸಂಸಾರ ಇರಲಿಲ್ಲ ಅಂದರೆ ಎಷ್ಟು ಕಷ್ಟ ಅನುಭವಿಸಿದಾರೆ ಸಿದ್ಧಾರೂಢರು. ಮಹಾತ್ಮರ ಜೀವನಗಳು ನೋಡ್ಬೇಕು. ಅವರು ಯಾವ ರೀತಿ ಒಂದು ನದಿ ಕಲ್ಲು ಮುಳ್ಳು ತಗ್ಗು ದಿನ್ನೆ ಅನ್ಲಾರ್ದೆ ಯಾವ ರೀತಿ ರಭಸವಾಗಿ ಹರಿತದ, ಆ ರೀತಿ ಜ್ಞಾನದ ಕಡೆ ಎಷ್ಟೇ ಕಷ್ಟ ಬಂದರೂ ಕೂಡ ಅವ್ರು ಬಿಡಲಿಲ್ಲ, ನಿಲ್ಲಲಿಲ್ಲ, ಮುಂದುವರೆದ್ರು. ಮುಂದುವರೆದ್ರು. ಕಷ್ಟ ಆಯಿತು, ಇವತ್ತು ನದಿ ಎಲ್ಲರೂ ನಿಂತು ಬಿಡ್ತದೆ ಕಷ್ಟ ಅದಂಥೇಳಿ. ತಗ್ಗದ ಭಾಳ ಈಗ ನೋಡ್ರಿ ಜೋಗ ತುಂಬ್ಯದ, ಅಷ್ಟು ರಭಸವಾಗಿ ಕೆಳಗಡೆ ನೀರು ಬೀಳ್ತಾವೆ, ಮ್ಯಾಲಿಂದ ಕೆಳಗೆ ಬೀಳ್ತಾವೆ. ಇಲ್ಲ ನಾ ಮ್ಯಾಲಿಂದ ಬೀಳಕತ್ತೀನಿ, ನನಗೆ ಭಾಳ ಪೆಟ್ಟಾಗತ್ತದ, ನಾ ಮುಂದಕ್ಕೆ ಹೋಗಂಗಿಲ್ಲ ಅಂತ ಅನ್ನೋದು. ಅಷ್ಟು ಮ್ಯಾಲಿಂದ ಭಯಂಕರ ಮ್ಯಾಲಿಂದ ಕೆಳಗೆ ಬೀಳ್ಬೇಕಾದ್ರೆ ಆ ನೀರು ಅನ್ನೋದೇ ಗೊತ್ತಾಗಲ್ಲ, ತನ್ನ ಆಕಾರನೇ ಕಳ್ಕೊಂಡ್ಬಿಡ್ತದೆ. ಅಷ್ಟು ಕೆಳಗೆ ಬೀಳ್ಬೇಕಾದ್ರೆ ಇಷ್ಟು ಮ್ಯಾಲಿಂದ ನಾ ಬೀಳಾಕತ್ತೀನಿ, ಎಷ್ಟು ಪೆಟ್ಟಾಗತ್ತದ, ನಾ ಮುಂದಕ್ಕೆ ಹೋಗಂಗಿಲ್ಲ ಅಂತ ಅನ್ನೋದು. ಅದು ತನ್ನ ಗುರಿ ಇತ್ತು. ಎಲ್ಲಿ? ನಾನು ಸಮುದ್ರವನ್ನು ಸೇರ್ಬೇಕನ್ನುವಂಥ ಗುರಿ. ಅದಕ್ಕೆ ಏನೇ ಕಷ್ಟ ಬರಲಿ ನಮಗೆ ಮಹಾತ್ಮರ ದಾರಿ ತೋರಿಸಿದ್ದಾರೆ. ಯಾವುದೇ ಕಷ್ಟ ಬಂದರೆ ನಿಲ್ಲಬೇಡ, ನಿನ್ನ ಗುರಿ ತಲುಪು. ಈ ಮನುಷ್ಯ ಶರೀರ ಬಂದುಬಿಟ್ಟದ, ಇದನ್ನು ಹಾಳು ಮಾಡ್ಕೋಬೇಡ. ಅದಕ್ಕೆ ಮಾನವ ಜನ್ಮ ದೊಡ್ಡದು, ಇದು ಹಾನಿ ಮಾಡಿಕೊಳ್ಳಲು. ಕಷ್ಟ ಸುಖಗಳು ಎಲ್ಲರಿಗೂ ಇರ್ತಾವ. ಸುಖ ಬಂದದಂತೂ ಮೈ ಮರಿಬೇಡ, ಇಲ್ಲಿ ದುಃಖ ಬಂದದಂತೂ ಹಿಂದಕ್ಕೆ ಸರಿಬೇಡ ಅನ್ನುವಂಥ ಆದರ್ಶವಾಗಿ ಎಲ್ಲ ಮಹಾತ್ಮರು ನಮಗೆ ತಿಳಿಸಿದ್ದಾರೆ. ಅವ್ರೇನು ಇಷ್ಟೆಲ್ಲ ಮಾಡೋಕೆ ಗುರುವಿನ ಹುಡ್ಕಕ್ಕೆ ಅವ್ರೇನು ಅಜ್ಞಾನಿಗಳಿದ್ರೇನ? ಅವ್ರು ಇದ್ರು. ಯಾಕಂದ್ರೆ ನಮ್ಮಂಥ ಅಜ್ಞಾನಿಗಳು ಇರ್ತೀವಿ ನೋಡ್ರಿ, ಇಲ್ಲದ ತರ್ಕ ಮಾಡ್ತೀವಿ. ಯಾಕೆ ಗುರುಗಳ ಮುಖಾಂತರ ತಿಳ್ಕೊಬೇಕೇನ? ನಾವು ನೋಡಿದ್ರೆ ಆಯ್ತಲ್ಲ, ನಾವು 3-4 PhD ಪದವಿಗಳನ್ನು ಪಡೆದಿದ್ದೀವಿ. ಇಷ್ಟು ಮಾತಿನಲ್ಲಿ ವಾಕ್ಚಾತುರ್ಯ ಅದ, ಏನು ಬೇಕಾದ್ರೆ ಹೇಳಬಹುದು, ಓದ್ಕೊಳ್ಬಹುದು. ಹೌದಾ? ಇದು ಓದೋದಕ್ಕೆ ಅಭ್ಯಾಸ ಮಾಡೋದಕ್ಕೆ ಇದು ಸಂಬಂಧ ಇಲ್ಲ. ನಾವು ಬುಕ್ ಹಿಡ್ಕೊಂಡು ರಾತ್ರಿ ಕುಂತು ಬೆಳತನ ಓದ್ಕೋತೀವ್ರಿ ಅಂದರೆ ಇದು ಸಂಬಂಧ ಆಗಂಗಿಲ್ಲ. ಭಾಳ ಅಭ್ಯಾಸ ಮಾಡಕತ್ತೀವಿ ಅಂದರೆ ಇದು ಸಂಬಂಧ ಆಗಂಗಿಲ್ಲ. ಎಷ್ಟು ನಿನ್ನ ಪರಿಪಕ್ವ ಮನಸ್ಸಿಟ್ಕೊಂಡು ಗುರುವಿಗೆ ಭಗವಂತಗೆ ನೀ ಶರಣಾಗತನ ಆಗ್ತಿ. ನಿನ್ನಲ್ಲಿರುವಂಥದ್ದು ಎಲ್ಲ ಹೋಗ್ಬೇಕು. ಅಹಂ ಅನ್ನುವಂಥದ್ದು, ಅಷ್ಟ ಮದಗಳು ಅನ್ನುವಂಥವು ಏನು ಅರಿಷಡ್ ವರ್ಗಗಳು ಅದಾವಲ್ಲ ಅವು
ಆಮೇಲೆ ಈ ಅಷ್ಟಮದಗಳು ಸಂಪೂರ್ಣ ಅಲ್ಲಿ ಲಯ ಆಗಿಬಿಡ್ಬೇಕು, ಹೋಗಿಬಿಡ್ಬೇಕು, ಏನಿಲ್ಲ, ಖಾಲಿ ಇರ್ಬೇಕು ನೋಡ್ರಿ ಅಂತಃಕರಣ. ಆವಾಗ ಇಲ್ಲಿ ಈ ರೀತಿಯಾಗಿ ಆತ ಹೇಳ್ತಾ ಇದ್ದಾನ, ಭಯಂಕರವಾದ ಜನನ ಮರಣಾತ್ಮಕ ರೂಪ ಸಂಸಾರ ಅನ್ನುವಂಥ ಘೋರದಲ್ಲಿ ಯಾವಾಗ ಇವೆಲ್ಲ ಮದಗಳು, ಅರಿಷಡ್ವರ್ಗಳು, ಇವೆಲ್ಲ ನಮ್ಮ ಈ ದುಷ್ಟಗುಣಗಳು ಯಾವಾಗ ಖಾಲಿ ಆಗ್ತಾವ, ಅದಕ್ಕೆ ಹೇಳ್ತಾರೆ ಖಾಲಿ ಆದಾಗ ಏನಾಗ್ತದೆ, ಇವು ವಿಚಾರಗಳು ತಿಳಿಲಿಕ್ಕೆ ಶುರುವಾಗ್ತದೆ. ಈ ದುಃಖ ಅನ್ನುವಂಥದ್ದು ತಿಳಿತದೆ. ಅತ್ಯಂತ ದುಃಖ ನಿವೃತ್ತಿ, ಪರಮಾನಂದದ ಪ್ರಾಪ್ತಿ ಮಾಡ್ಕೊಳ್ಬೇಕನ್ನುವಂಥ ಭಾವ ಬರ್ತದೆ. ಅಲ್ಲಿ ತಾನೇ ಇವು ಬರೋಂಗಿಲ್ಲ. ನಾವು ದುಡ್ಡು ಐತಪ್ಪ, ರೊಕ್ಕ ರೂಪಾಯಿ ಐತೆ ಅಂತ ನಾವೆಷ್ಟು ಮದದಲ್ಲಿರ್ತೀವಿ, ನಮ್ಮನ್ನು ತುಳಿದು ಹಾಕಿಬಿಡ್ತಾವ ಅನ್ನೋದು ನಾವು ಮರಿಬಾರ್ದು. ಬೇಕಾದಷ್ಟು ಇರಲಿ, ಯಾವುದನ್ನು ನಾವು ತೊಗೊಂಡು ಹೋಗಂಗಿಲ್ಲ ಇಲ್ಲಿಂದ. ಮತ್ತು ಒಂದು ದೊಡ್ಡ ರೋಗನೇ ತೊಗೊಂಡು ಹೋಗ್ತೀವಿ. ಎಂಥ ರೋಗ? ಭವರೋಗ. ದೊಡ್ಡ ರೋಗವನ್ನು ಹೊತ್ಕೊಂಡು ಹೋಗ್ತೀವಿ ವಿನಃ ನಾವೇನು ತೊಗೊಂಡು ಹೋಗಂಗಿಲ್ಲ. ಈಗೇನು ಹೋಟೆಲ್ಗೆ ಬಂದಂಥ ವ್ಯಕ್ತಿ ಎಲ್ಲ ಉಣ್ತಾನೆ. ನಾವು ಅದು ಹೋಟೆಲ್ಗೆ ಹೋದಾಗ ಏನು ದೊಡ್ಡದು ಒಂದು ಇರ್ತದಿಲ್ಲ ಟೇಬಲ್, ಎಲ್ಲ ಥರ ಅಡುಗೆ ತಂದು ಇಡ್ತಾರೆ, ಏನೇನು ಇರ್ತದೆ ಅಲ್ಲಿದು ಆ ಪದಾರ್ಥಗಳನ್ನ ಎಲ್ಲ ಉಣ್ತೀವಿ, ಎಲ್ಲ ಅಲ್ಲೇ ಬಿಟ್ಕೆ ಬರ್ತೀವಿ, ತೊಗೊಂಡು ಬರ್ತೀವೇನೇನು ಚಮಚ, ಗ್ಲಾಸು, ಪ್ಲೇಟು, ಮನೆಗೆ ಒಯ್ಯಂಬ್ರಿ ಅಂತೇಳಿ ಚೀಲದಾಗ ಹಾಕ್ಕೊಂಡು ಬರ್ತೀವೇನು? ಇಲ್ಲಲ್ಲ, ಉಣ್ತೀವಿ, ಅಲ್ಲೇ ಬಿಟ್ಟು ಬರ್ತೀವಿ. ಆದರೆ ಹಂಗೆ ಈ ಭೂಮಿಗೆ ಬಂದಿದೆ ಅಂತಂದ್ಮೇಲೆ ಇಲ್ಲಿ ಪಾಪ ಪುಣ್ಯದಿನಿಂದ ಏನದು ಅಡುಗೆ ಅದನ್ನು ಉಣಬೇಕು. ಉಣೋದಕ್ಕೆ ಸಾಮಗ್ರಿಗಳು ಅದಾವೆ. ಮತ್ತು ಭಾಳ ಪುಣ್ಯ ಮಾಡಿದ್ದೆ ಅಂದರೆ ಭಾಳ ಒಳ್ಳೆ ಸಾಮಗ್ರಿಗಳು ಇರ್ತಾವೆ, ಅದನ್ನು ಬಳಸ್ತಿದೆ. ಸ್ವಲ್ಪ ಪಾಪದ ಏನಾರು ಕರ್ಮ ಇತ್ತು ಅಂತಾರೆ, ದುಃಖ ಪಡ್ತಿದ್ದೆ, ಅವು ಯಾವ ಸಿಗಂಗಿಲ್ಲ ನನಗೆ, ಸ್ವಲ್ಪ ದುಃಖ ಪಡ್ತೀವಿ. ಆದ್ರೆ ಆತನು ಇಲ್ಲೇ ಬಿಟ್ಟು ಹೋಗ್ಬೇಕು, ದುಃಖದವನು ಇಲ್ಲೇ ಬಿಡಬೇಕು, ಸುಖದವನು ಇಲ್ಲೇ ಬಿಡ್ಬೇಕು, ಎಲ್ಲ ಬಿಟ್ಕೇಸಿ ಮನೆಗೆ ಬರಬೇಕು. ಹಂಗೆ ಮನೆಗೆ ಹೋಗುವಂಥದ್ದು ಇರ್ತದೆ. ಆ ರೀತಿ ಈಗ ನಾವು ದೊಡ್ಡ ಒಂದು ಜನನ ಮರಣ ಅನ್ನುವಂಥ ಈ ಅರಣ್ಯ, ದೊಡ್ಡ ಅರಣ್ಯ ಇದು. ಅದಕ್ಕೆ ಭವಸಾಗರ ಅಂತ ಕೂಡ ಹೇಳ್ತಾರೆ. ಇಲ್ಲಿ ಈಜಿ ಸಾಕಾಗಿ ಹೋಗ್ಬಿಡ್ತದೆ ಮನುಷ್ಯನಿಗೆ. ಜನ್ಮಾಂತರದಲ್ಲಿ ಈಜುವಂಥದ್ದು ಯಾರು ಇನ್ನು ದಡನೇ ಸೇರೋಕ್ಕಾಗೋದು. ಯಾರಿಗೋ ಒಬ್ರು ದಡ ಸೇರ್ಬೇಕಪ್ಪ, ಸಾಕಿನ್ನು ಈಜೋದು ಅಂತ ಅಂದಾಗ ಮಾತ್ರ ಅವ್ರು ಗೆಲ್ಲುತ್ತಾರೆ ವಿನಃ ಇನ್ನೂ ಇದ್ರಾಗ ಇನ್ನೂ ಕಾಲು ಬಡ್ಕೊಂಡು ದಮ್ಮು ಕಟ್ಕೊಂಡು ಸಾಯರ ಭಾಳ ಜನ ಇರ್ತೀವಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಸಂಸಾರ ಅನ್ನುವಂಥ ಘೋರ ವನದಲ್ಲಿ ಬಿದ್ದು ನಾ ಹೆಂಗೆ ತಪ್ಪಿಸ್ಕೊಂಡು ಬಿಟ್ಟಿದ್ದೀನಪ್ಪ. ಯಾವ ದಾರಿ ಅಂದ್ರೆ ಯಾವುದು? ಯಾಕಂದ್ರೆ ಒಂದು ಊರಿಗೆ ಹೋಗ್ಬೇಕಾದ್ರೆ ದಾರಿ ಯಾವುದಪ್ಪ ಅಂದ್ರೆ ಸತ್ಯವಾದಂಥ ಆಚರಣೆ. ಎಡೆ ಬಿಡದಿಯ ಸತ್ಯದಿಂ ತಪಮುಂಟೆ ಅಂತ ಹೇಳ್ತಾರೆ. ಎಡೆ ಬಿಡದೆ ಸತ್ಯದಿಂ ತಪಮುಂಟೆ ಅಂದರೆ ಸತ್ಯವನ್ನೇ ನುಡಿಯುವಂಥದ್ದು, ಈ ಸತ್ಯ ಆಚರಣೆ ಮಾಡುವಂಥದ್ದು ಆಗುವಂಥದ್ದು ಸಜ್ಜನರ ಸಂಘ ರೂಪವಾಗಿದ್ದಂಥ. ಅದಕ್ಕೆ ಸಜ್ಜನರ ಸಂಘ ಅಂದ್ರೆ ಸಜ್ಜನರು ಇರಬೇಕು. ಅಂದ್ರೆ ಸಜ್ಜನರದ ಸತ್ಯ ವಸ್ತುವನ್ನು ತಿಳ್ಕೊಂಡಂಥದ್ದು. ಈ ಸತ್ಸಂಗಗಳನ್ನೇ ನಾವೆಲ್ಲರೂ ಒಂದು 4 ಪದ ಆಡಿದಗಳನ್ನೇ ಸತ್ಸಂಗ ಅಂತ ಬಿಡ್ತೀವಿ, ಹೌದಾ? ಅದನ್ನು ನಿಜ. ಆದ್ರೆ ನಿಜ ವಸ್ತು ಇರಬೇಕಲ್ಲಿ. ನಿಜ ವಸ್ತುವಿನ ತಿಳಿಸುವಂಥದ್ದು ಸತ್ಸಂಗ ಇರಬೇಕು. ನಿಜ ವಸ್ತುವನ್ನು ಈಗ ತನ್ನ ಇರುವಿಕೆ, ತನ್ನ ಸ್ವರೂಪವನ್ನು ತಿಳಿದಂಥ ಒಂದು ಮಹಾತ್ಮರು ಅಲ್ಲಿರಬೇಕು, ಸಜ್ಜನರು ಇರಬೇಕು. ಅಸತ್ಯ ವಸ್ತುವನ್ನು ತಿಳಿಸುವಂಥ ವಿಷಯ ಇರಬೇಕಲ್ಲಿ. ಅದಕ್ಕೆ ಈ ರೀತಿಯಾಗಿ ಇಲ್ಲಿ ಏನಪ್ಪ ದಾರಿ ಅಂದ್ರೆ, ಈ ಒಂದು ಮಾರ್ಗಕ್ಕೆ ಹೋಗ್ಬೇಕಾದ್ರೆ ದಾರಿ ಸತ್ಯ ಆಚರಣೆ ಇರುವಂಥದ್ದೊಂದು ಸಜ್ಜನರ ಸಂಘ ರೂಪವಾಗಿದ್ದಂಥ ದಾರಿಯನ್ನು ತಪ್ಪಿಸಿಕೊಂಡು ಪಾಪರೂಪವಾಗಿ ದುರ್ಮಾರ್ಗವನ್ನು ಹಿಡಿದಿದ್ದೀನಿ. ಯಾಕಂದ್ರೆ ಆ ಸಜ್ಜನರ ದಾರಿ, ಆ ಸಜ್ಜನರ ಒಂದು ರೂಪವಾಗಿದ್ದಂಥ ದಾರಿ ಮತ್ತು ಈ ಸತ್ಯವಾದ ಆಚರಣೆ ಇದನ್ನೆಲ್ಲ ಬಿಟ್ಬಿಟ್ಟು ಈಗ ನಾ ದಾರಿ ತಪ್ಪಿಸ್ಕೊಂಡ್ಬಿಟ್ಟೇನೆ. ಯಾಕಂದ್ರೆ ಸಜ್ಜನರ ಸಹವಾಸನ ಮಾಡಲಿಲ್ಲ ಮತ್ತು ಸತ್ಯವಾದ ಆಚರಣೆ ಕೂಡ ನನ್ನಲ್ಲಿ ಇಲ್ಲ. ಅದಕ್ಕೆ ಏನು ಮಾಡ್ಕೊಂಡೇನೆ, ದಾರಿ ತಪ್ಪಿಬಿಟ್ಟದು ನನಗೆ. ಅದಕ್ಕೆ ಪಾಪರೂಪವಾಗಿರುವಂಥ ದುರ್ಮಾರ್ಗವನ್ನು ಹಿಡಿದೇನೆ. ಅದಕ್ಕೆ ಹೇಳ್ತಾರೆ, ಅವ್ರು ಹೇಳ್ತಾರೆ, ಇದರಲ್ಲಿ ಕೂಡ ದಾಸರು ಕೂಡ ಹೇಳ್ತಾರೆ, ನಾ ಎಲ್ಲ ದಾರಿ ತಪ್ಪಿಬಿಟ್ಟಿದ್ದೀನಿ, ಅದಕ್ಕೆ ನೀನೇ ನನ್ನ ಇದನ್ನು ತೊಲಗಿಸು ಅಂತ ಹೇಳುವಂಥದ್ದು ಕೆಲವು ಹೇಳ್ತಾರೆ. ಶಿಷ್ಟರ ಸಂಗವ ಮಾಡದಿದ್ದರೆ ಎನಗೆ ಆಣೆ ರಂಗ, ದುಷ್ಟರ ಸಂಗವ ಬಿಡಿಸದಿದ್ದರೆ ನಿನಗೆ ಆಣೆ. ಎಷ್ಟು ಅದ್ಭುತ! ದಾಸರು ಭಾಳ ಚಂದ ಹೇಳ್ತಾರೆ. ಇವೆಲ್ಲ ಗೊತ್ತಾಯಿತು ಅವರಿಗೆ, ಯಾರು ದುಷ್ಟರು ಅನ್ನೋದು ಗೊತ್ತಾಯ್ತಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಇಂಥ ದುರ್ಮಾರ್ಗವನ್ನು ಹಿಡಿದಿದ್ದೀನಿ, ಈ ದಾರಿಯಿಂದ ಬಾಲ್ಯ ಯೌವನ ಅನ್ನುವಂಥ ಕಂದರ ಕೊಳ್ಳಗಳಲ್ಲಿ ತಿರುಗ್ತಾ ಇದ್ದೀನಿ. ಒಂದು ಜನ್ಮದ್ದಲ್ಲ, ಇದು ಬಾಲ್ಯ ಯೌವನ ಮುಪ್ಪುವೆ ಭಾಳ
ಎಷ್ಟು ತಂದೆ ತಾಯಿ ಎಲ್ಲರನ್ನ ಎಲ್ಲ ಪ್ರತಿಯೊಂದು ಜನ್ಮದಲ್ಲಿ ಬಿಟ್ಕೊಂಡು ಬಂದು ಇವೆಲ್ಲ ಅನಂತ ರೀತಿಯಿಂದ ಈ ಒಂದು ತಗ್ಗು ದಿನ್ನೆ ಅನ್ನದನೆ ಕಂದರ ಕೊಳ್ಳಗಳಲ್ಲಿ ನಾನು ತಿರುಗಾಡ್ತಾ ಇದ್ದೇನೆ. ಇದರಿಂದ ಪಾಪರೂಪವಾಗಿದ್ದಂಥ ಅನಂತ ಮುಳ್ಳುಗಳು ನಾವು ಚುಚ್ತಾ ಇದ್ದಾವೆ. ಪಾಪರು ಯಾಕಂದ್ರೆ ನಮಗೆ ಭಾಳ ಕಷ್ಟ ಐತ್ರಿ, ಈ ಜನ್ಮ ಯಾಕನ ಬಂತ್ರಿ ಅಂತೀವಿ, ಹೌದಿಲ್ಲ? ಭಾಳ ಕಷ್ಟ ಬಂದಾಗ ತೂತು ಈ ಜನ್ಮನೇ ಬ್ಯಾಡ್ರಪ್ಪ, ನಮಗೆ ಸಾಕಾಗೋಗ್ಯದ್ರಿ ಈ ಜನ್ಮ ಅಂತೀವಲ್ಲ. ಇವು ಯಾಕೆ ಈ ಮನಸ್ಥಿತಿ ಆಗ್ತದೆ ಅಂದ್ರೆ ಹಿಂದೆ ಮಾಡಿದಂಥ ಪಾಪದ ಒಂದು ಫಲಗಳು. ಯಾಕಂದ್ರೆ ನಾವು ಮಾಡಿದ್ದೆ, ಈಗ ನಮಗೇನೋ ಕಷ್ಟ ಅನ್ನಿಸ್ತು ಅಂತಂದ್ರೆ ನಾವು ಹಿಂದೆ ಮಾಡಿದೀವಪ್ಪ, ಏನು ಮಾಡಿದ್ದೀವೇನ ನಾ ಮಾಡಿದ ಕರ್ಮ ಅದು. ದೇವ್ರಿಗೆ ನೀನೇ ಅತ್ತಿಗೆ ಹೇಳಿದ್ರೆ ಅತ್ತ ಏನು ಮಾಡ್ತಾನೆ ಹೇಳ್ರಿ, ದೇವ್ರು ಏನು ಮಾಡ್ತಾನೆ ಹೇಳ್ರಿ? ಆತ ಆಲ್ರೆಡಿ ನಮ್ಮ ಪಾಪ ಪುಣ್ಯದ ಕರ್ಮಗಳು ನಮ್ಮ ಬೆನ್ನಿಗೆ ಹಚ್ಚಿಬಿಟ್ಟಾನ. ನೀ ಏನು ಪಾಪ ಮಾಡ್ತೀಯ ಅದು ನೀನೇ ಅನುಭವಿಸವ, ಪುಣ್ಯ ಮಾಡ್ತೀಯ ನೀನೇ ಅನುಭವಿಸವ. ಪುಣ್ಯದ ಫಲ ಸುಖವಾಗಿರುವಂಥದ್ದು, ಪಾಪದ ಫಲ ದುಃಖವಾಗಿರುವಂಥದ್ದು. ಆದರೂ ಕೂಡ ನೋಡಪ್ಪ, ಮನುಷ್ಯನ ಜನ್ಮ ಬಂದಾಗ ಈ ರೀತಿ ಒಳ್ಳೆ ಮಾರ್ಗಕ್ಕೆ ಹೋಗು. ನಿನಗೆ ಇದೆಲ್ಲವನ್ನ ಇಂಥ ಅನಂತ ರೀತಿಯಿಂದ ಪಾಪವನ್ನು ಕಳ್ಕೊಳ್ಳೋಕ್ಕೂ ಬರ್ತದ, ಈ ದುಃಖದಿಂದ ಈ ಭವಸಾಗರದಿಂದ ದಾಟಕ್ಕೂ ಬರ್ತದಂತ ಹಲವಾರು ಈ ಗ್ರಂಥಗಳನ್ನ ತೇರಿ ರೂಪವಾಗಿಟ್ಟಾನ. ಮತ್ತು ಗುರು ಹೇಳಕ್ಕೆ ಬಂದಾನ. ಮತ್ತಿಷ್ಟು ಅಲಕ್ಷ್ಯ ಮಾಡಿದರೆ ಏನು ಕಡಿಮೆ ಮಾಡಿದಾನೆ ನಿನಗೆ? ಎಲ್ಲ ದಾರಿ ತೋರಿಸಿದಾನ. ಆದ್ರೆ ನೀ ಮನಸ್ಸು ಮಾಡಲಿಲ್ಲ ಅಂದ್ರೆ ಆತ ಏನು ಮಾಡ್ತಾನೆ? ಅದಕ್ಕೆ ಈ ಪಾಪದ ರೂಪವಾದಂಥ ಮುಳ್ಳುಗಳು ಚುಚ್ಚುವಂಥವುಗಳಾಗಿದ್ದಾವೆ, ನನಗೆ ಕಷ್ಟ ಕೊಡ್ತಾ ಇದ್ದಾವ. ಅದಕ್ಕೆ ಯಾಕ್ರಿ ಕಷ್ಟ ಬಂತು ಅಂದರೆ ಹಿಂದೆ ಮಾಡೀನಿ ನನ್ನ ಕಷ್ಟ, ಏನೋ ಮಾಡೀನಿ, ಪಾಪದ ಫಲ ದುಃಖ ಆಗ್ಯದ. ಮತ್ತು ಅದನ್ನು ಉಣಬೇಕು. ಯಾರಿಗೆ ಕೊಡ್ತೀನಿ ಅದು ಪಾಪನ? ಅದನ್ನು ಆ ಮುಳ್ಳುಗಳನ್ನುವಂಥದ್ದು ನಾನು ಚುಚ್ಚಕತ್ತೇವೆ. ಈ ರೀತಿಯಿಂದ ಪಾಪಗಳನ್ನುವಂಥ ಮುಳ್ಳುಗಳಿಂದ ಚುಚ್ಚಿಸಿಕೊಂಡು ನಾನು ಬಾಲ್ಯದಲ್ಲಿ ಯೌವನದಲ್ಲಿ ಅಲ್ಲಿ ತಿರುಗಾಡ್ತಾ ಇದ್ದೀನಿ. ಬ್ಯಾಸತ್ತು ಮುಪ್ಪಾಗಿರುವಂಥ ವಯಸ್ಸು. ಯಾಕಂದ್ರೆ ಬಾಲ್ಯ ಯೌವನ ಓದುಗಳನ್ನು ಮುಪ್ಪನು ಗೊತ್ತಾಗಲ್ಲ, ಮೆಲ್ಲ ಕಿಳ್ದ ಬಿಡ್ತದೆ. ಎರಡೂ ವಾದದ್ದು ಗೊತ್ತೇ ಆಗಂಗಿಲ್ಲ. ಯೌವನ ಬಾಲ್ಯ ಓದೋದು ಗೊತ್ತಾಗಲ್ಲ, ಯೌವನದಾಗ ಹೆಂಗೆ ದಿವಸಗಳು ಕಳೆದಿವಿ ಗೊತ್ತಾಗಲ್ಲ, ಮೆಲ್ಲಕ್ಕೆ ಮುಪ್ಪು ಆವರಿಸ್ಕೊಂಡ್ಬಿಡ್ತದಲ್ಲ. ಅದಕ್ಕೆ ಒಂದು ಕಂದರದಲ್ಲಿ ಬಂದು ಕೂಡುವಂಥ. ಯಾಕಂದ್ರೆ ಅಲ್ಲಿ ನಾವೇನು ಯೌವನದಲ್ಲಿ ಮಾಡಿದಂಥದ್ದು ಮುಪ್ಪಿನಲ್ಲಿ ಬರ್ತದನ ಒಂದು ಕಡೆ ಕೂಡಬೇಕಾಯ್ತಲ್ಲೇ. ಯಾಕೆ ಕಾಲು ಕೈಗಳು ಎಲ್ಲಷ್ಟು ಮುಗಿತು, ಅದಕ್ಕೆ ಟೈಮ್ ಲಿಮಿಟೆಡ್, ಎಕ್ಸ್ಪೈರಿ ಡೇಟ್ ನೋಡ್ರಿ ಅವಕ್ಕೂ ಇರ್ತಾವೆ. ಮತ್ತು ಆಮೇಲೆ ಕೈನೇ ಬರೋಲ್ರಿ, ಕಾಲು ಬರೋಲ್ಲ ರೀ. ಮೊದಲು ಭಾಳ ನಡೆದೀನಿ ರೀ ಅಂತೀವಿ, ಎಷ್ಟು ತಿರುಗಾಡೀನಿ ರೀ, ಎಷ್ಟು ಕೆಲಸ ಮಾಡೀವಿ, ಈಗ ಆಗಾನೇ ಹೊಲ್ದು ಅಂತೀವಲ್ಲ. ಈ ರೀತಿ ಆಗಿ ಒಂದು ಕಡೆ ಕೂಡುವಂತಾದಾಗ ಎಲ್ಲಿ ಅಡ್ಕೊಂಡು ಕುಂತಿದ್ರು ಆ ಕಾಡಿನಾಗ ಹೆಂಗೆ ಕಾಳ್ರು ಬಂದ್ಕೇಸಿ ಇದ್ದ ದ್ರವ್ಯವನ್ನೆಲ್ಲ ಕಸ್ಕೊಂಡು ಹೋಗಿಬಿಡ್ತಾರ, ಹಂಗೆ ಇಲ್ಲಿ ಕೂಡ ಮುಪ್ಪವಸ್ಥೆ ಬಂದು ಒಂದು ಕಡೆ ಸಾಕಪ್ಪೋ ಈ ಜೀವನ, ಬಾಲ್ಯನೂ ಸಾಕು ಯೌವನನೂ ಸಾಕು, ಇವರಿಗೆಲ್ಲ ತಂದು ಹಾಕಿದೆ, ಎಲ್ಲಟ್ಟು ಗಳಿಸಿದೆ ಮಾಡಿದೆ, ಎಲ್ಲಟ್ಟು ಅವ್ರಿಗೆ ಬಿಟ್ಬಿಟ್ಟೆ ಅಂತೇಳಿ ಸಾಕಾಗಿ ಒಂದು ಕಡೆ ಕುಂದ್ರಷ್ಟಿಗೆ ನೋಡ್ರಿ ಕಳ್ಳರ ಸದೃಶ್ಯವಾದಂಥ ಯಮದೂತರು ಬಂದುಬಿಡ್ತಾರೆ ನೋಡ್ರಿ. ಯಮದೂತರು ಬಂದು ನನ್ನನ್ನು ಮುತ್ತಿ ಅವ್ರು ಏನು ಮಾಡ್ತಾರೆ, ಮೊದಲ ರೋಗಗಳನ್ನು ಕಳಿಸಿಬಿಡ್ತಾರೆ. ಅದಕ್ಕೆ ಮುಪ್ಪು ಅವಸ್ಥೆ ಇಲ್ರಿ, ವಯಸ್ಸಾಗ್ಯದಲ್ರಿ ಅದಕ್ಕೆ ಆರಾಮಿಲ್ರಿ ಅಂತೀವಿ, ಹೌದಲ್ಲ? ವಯಸ್ಸಾಗ್ಯದ್ರಿ ಅದಕ್ಕೆ. ಇಲ್ಲಿ ಅವ್ರು ಅಡುಗೆ ಕೂತ್ಕೊಂಡಿರ್ತಾರೆ, ಇಷ್ಟು ದಿವಸ ಯಮನ ಕಾಟದಿಂದ ಅದು ಮಾಡಿದೆ ಇದು ಮಾಡಿದೆ ಅಂತ ಎಲ್ಲ ಮಾಡಿ ಇನ್ನು ಸಾಕಾಯ್ತಪ್ಪ ಅಂತ ಕುಂದ್ರದ್ರಾಗ ಅಲ್ಲೇ ನೆಟ್ಟು ಕುಂದಿರ್ತೀನಂದ್ರೆ ಅಲ್ಲಿನಿಲ್ಲ, ಯಮದೂತರು ಬಂದು ಹಲವಾರು ರೋಗಗಳನ್ನು ಕೊಡ್ತಾರ. ಹೆದರಿಕೆ ಬರುವ ಭಯಂಕರವಾದ ರೂಪಗಳಿಂದಲೂ ಅನಂತ ಒಂದು ಇದರಿಂದ ನಮ್ಮನ್ನು ಕಾಡಕ್ಕೆ ಶುರು ಮಾಡ್ತಾರ. ಅದಕ್ಕೆ ಹೆಂಗಂತಂದ್ರೆ ಯಾಕಂದ್ರೆ ಮರಣ ಹೊಂದುವಂಥ ಸಂದರ್ಭದಲ್ಲಿ ಮನುಷ್ಯನ ಆ ಸಂದರ್ಭದಲ್ಲಿ ಕೂತ್ಕೊಂಡಾಗ ನೋಡಿದ್ರೆ ಆತ ಹೇಳ್ತಾನೆ, ಅನಂತ ರೀತಿಯಿಂದ ಮಾತಾಡ್ತಾ ಇರ್ತಾನೆ. ಸಾಯುವ ಸಂದರ್ಭದಲ್ಲಿ ವಯಸ್ಸಾದವ್ರದ್ದು ನಾವು ನೋಡಿದಾಗ ಭಾಳಷ್ಟು ಮಾತಾಡ್ತಾರೆ. ನಾವು ಮಾತಾಡ್ಸಕ್ಕೆ ಇಲ್ಲಿ ಭಾಳ ಸೀರಿಯಸ್ ಅದ ಮಾತಾಡ್ಸಕ್ಕೆ ಹೋಗಿದ್ದೀವಿ ರೀ, ಏನಾರ ಅಂದ್ರೇನ್ರಿ, ಏನಾರ ಮಾತಾಡಿದ್ರೇನ್ರಿ ಅಂತ ಕೇಳ್ತಿರ್ತೀವಿ. ಯಾರಿಗಾರ ಏನಾರ ಅಂದ್ರೇನು, ಸಾಯಾಗ ಏನಾರ ಅಂದ್ರೇನು ಅಂತ ಹಿಂಗೆ ಕೇಳ್ತಿರ್ತೀವಿ. ಅವ್ರು ನೋಡ್ರಿ ಎಂಥ ಒಂದು ಭಯಂಕರ ಆಗಿದಾರ ಅಂತ ಅವರು. ಯಾಕಂದ್ರೆ ಆತ ಹೇಳ್ತಿರ್ತಾನೆ, ನೋಡು ಇಲ್ಲಿ ನಿಂತಾರ ಒಬ್ಬರು ಭಾಳ ಭಯಂಕರ ಅದಾರ, ಹೆದರಿಕೆ ಬರಕತ್ತದ, ಮತ್ತು ಆತ ಕಾಲು ಕಡಿತಾರ, ಜೀವಂತ ಬಿದ್ದರು ಶರೀರಕ್ಕೆ ಬೆಂಕಿ ಹಚ್ತಾರ, ಎಂಥ ಕಟಕರಾಗಿದ್ದಾರೆ ಅವರು ಅಂತ ಬಡಬಡಿಸ್ತಾ ಇರ್ತಾನೆ. ದಪ್ಪ ಇದ್ದಾನ ಆತ, ಭಯಂಕರ ಆಗಿದ್ದಾನ, ನನಗೆ ಭಯ ಆಗತ್ತೆ. ಎಲ್ಲದಾರ ಅಂತ ಕೇಳ್ತಾರೆ ಕೆಲವರೆಲ್ಲ. ಒಬ್ಬೊಬ್ರು ಹೇಳ್ತಿರ್ತಾರೆ, ಇಲ್ಲೇ ತಲೆದಿಂಬು ನಿಂತಾನ, ಒಬ್ಬಾತ ಇಲ್ಲೇ ನಿಂತಾನ ಅಂತ ಹೇಳುವಂಥದ್ದು, ಕಾಲು ಬಲ್ಲಿ ನಿಂತಾರ ಅಂತ ಹೇಳುವಂಥದ್ದು, ಹಿಂಗೆಲ್ಲ ಬಡಬಡಿಸ್ತಿರ್ತಾರೆ. ಅದಕ್ಕೆ ಈ ರೀತಿಯಾಗಿ ಅವ್ರಿಗೆ ಆ ನಿಜವಾಗಿ ಅಲ್ಲಿ ಅವ್ರಿಗೆ ಕಾಣಿಸ್ತಾ ಇರ್ತಾರೆ, ಆದರೆ ಉಳಿದವ್ರಿಗೆ ಕಾಣಿಸಂಗಿಲ್ಲ, ಅವರು ಹತ್ರ ಕೂತ್ಕೊಂಡವ್ರಿಗೆ ಕಾಣಂಗಿಲ್ಲ. ಈ ರೀತಿ ಕಷ್ಟವನ್ನು ಉಂಟು ಮಾಡುವಂಥ ಯಮಭಟ್ರು ಇವ್ರ ದಾಳಿಗೆ ಹೆದರಿ ನಾನು ನಾಶ ಆಗ್ತೀನಪ್ಪ, ಕಷ್ಟ
ಇಂಥ ಕಷ್ಟ ಅನುಭವಿಸ್ಬೇಕಾಗ್ತದೆ. ನನಗೀಗ ಭಯಂಕರ ಹೆದರಿಕೆ ಆಗಿಬಿಟ್ಟದೆ. ಯಮ್ಮನ ಕಾಟ, ಈ ಕಾಮನ ಕಾಟ, ಇವರಿಂದ ಹೆಂಗೆ ತಪ್ಪಿಸ್ಕೊಳ್ಳಿ ನಾನು? ಹಾಂ, ಎಲ್ಲ ಕಡೆ ನೋಡಿದ್ರೆ ಇವ ಬಂಧುಗಳಾದವರು ಬಂದುಂಡವ್ರು ಅವು ಏನು ಮಾಡ್ತಾವೆ? ಮತ್ತು ನನಗೆ ಕಷ್ಟಕ್ಕೆ ತಳ್ತಾವ. ಅದಕ್ಕೆ ಜಗತ್ತಿನೊಳಗೆ ನಿನ್ನ ಬಿಟ್ಟರೆ ಯಾವ ಬಂಧು ಬಳಗನೇ ಇಲ್ಲ, ಅಪ್ಪ ಅಮ್ಮನೇ ಯಾರಿಲ್ಲಪ್ಪ, ನೀನೇ ಗತಿ ಅಂತ ನಿನ್ನ ಪಾದ ಹಿಡ್ಕೊಂಡ್ಬಿಟ್ಟೆ. ನೋಡಪ್ಪ ಹೆಂಗೆ ಮಾಡ್ತಿದ್ದೆ, ಇಷ್ಟು ಕಷ್ಟ ಅಂತ ನನಗೆ ಆಗಿಬಿಟ್ಟದ. ಅದಕ್ಕೆ ಶಿವದೋ ಎಂದು ನಿನಗೆ ಪಾದವನ್ನು ಗಟ್ಟಿಯಾಗಿ ಹಿಡಿದಿಂದ ನನ್ನನ್ನು ಪ್ರೇಮದಿಂದ ಪ್ರೀತಿಯಿಂದ ನನ್ನನ್ನು ಎತ್ಕೋ, ನನ್ನನ್ನು ರಕ್ಷಣೆ ಮಾಡು, ನನ್ನನ್ನು ಕಾಪಾಡು, ಈ ದುಃಖದಿಂದ ಕಾಪಾಡಪ್ಪ ಅಂತ ಪರಮಾತ್ಮಗೆ ಬಹಳ ಅದ್ಭುತವಾಗಿ ಕೇಳಿಕೊಳ್ತಾನೆ. ಮತ್ತು